ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ 908ನೇ ನಾಮವಾಗಿ ತತ್ವಮರ್ಥ ಸ್ವರೂಪಿಣಿ ಎನ್ನುವ ನಾಮದ ಚಿಂತನೆಯವರೆಗೆ ಬಂದು ನಿಂತಿದ್ವಿ. ಇವತ್ತು ಮುಂದಿನ ನಾಮ ಸಾಮಗಾನ ಪ್ರಿಯ ಎನ್ನುವಂಥದ್ದು. ವೇದಗಳಲ್ಲಿ ಮೂರನೆಯ ಸ್ಥಾನದಲ್ಲಿ ಇರುವಂಥ ವೇದ ಸಾಮವೇದ. ಆದರೆ ಅತ್ಯಂತ ಹರವಿನ ದೊಡ್ಡದಾದ್ದು ಸಾಮವೇದ. ಸಾಮಾನ್ಯವಾಗಿ ಒಂದೊಂದು ವೇದಗಳಿಗೆ ಇಂತಿಷ್ಟು ಶಾಖೆಗಳು ಅಂತ ಇದೆ. ಋಗ್ವೇದಕ್ಕೆ 24 ಶಾಖೆಗಳು, ಮತ್ತು ಯಜುರ್ವೇದಕ್ಕೆ ಒಂದಿಷ್ಟು ಶಾಖೆಗಳು. ಆದರೆ ಸಾಮವೇದಕ್ಕೆ ಸಹಸ್ರವರ್ತ್ಮ ಸಾಮವೇದ 1000 ಶಾಖೆಗಳಿದ್ದವು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೊಂದು ವಿಶಾಲವಾದಂಥದ್ದು ಅದು. ಅದು ಇವತ್ತು ದುರ್ದೈವ ಅಂದರೆ ಉಳಿದಿರೋದು ಕೇವಲ 5 ಶಾಖೆಗಳು ಮಾತ್ರ, ಅದರೊಳಗಲ್ಲ 3 ಶಾಖೆಗಳು ಪ್ರಾಯಶಃ. ಅಷ್ಟರ ಮಟ್ಟಿಗೆ ಕ್ಷೀಣವಾಗಿ ಹೋಗಿದೆ. ಆದರೂ ಸಹ ಅದು ವೇದಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದಂಥ ವೇದ ಅನ್ನೋದನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ವಿಶೇಷವಾಗಿ ಗೀತೆಯಲ್ಲಿ ಭಗವಂತನೇ ಆ ಮಾತನ್ನು ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ಅಂತ. ವೇದಗಳಲ್ಲೆಲ್ಲ ನಾನು ಸಾಮವೇದದ ರೂಪದಲ್ಲಿ ಇರುವವನು ಅಂದರೆ ಅಷ್ಟು ಉತ್ಕೃಷ್ಟವಾದದ್ದು ಅದು ಎನ್ನುವಂಥದ್ದು. ಭಗವದ್ವಚನವೇ ಅದಕ್ಕೆ ಆ ಪ್ರಶಸ್ತಿ ಕೊಟ್ಟ ಮೇಲೆ ಇನ್ಯಾರು ಹೇಳಬೇಕು ಅದರ ಬಗ್ಗೆ ಹೀಗೆ ಅಂತ. ಆದ್ದರಿಂದ ಅಂತಹ ಭಗವಂತನಿಗೆ ಪ್ರಿಯವಾದಂಥ ವೇದ ಅಥವಾ ಆ ಸ್ವರೂಪದಲ್ಲಿಯೇ ಅವನಿದ್ದಾನೆ ಅಂತ ಆದ ಮೇಲೆ ಅವನ ಇನ್ನೊಂದು ಸ್ವರೂಪಿಣಿಯಾದಂಥ ಜಗನ್ಮಾತೆಗೂ ಸಹ ಆ ವೇದ ಅಷ್ಟೇ ಪ್ರಿಯ. ಆದ್ದರಿಂದ ಸಾಮಗಾನ ಪ್ರಿಯ ಅಂತ. ಸಾಮಗಾನಂ ಪ್ರಿಯಂ ಯಸ್ಯಾಹ, ಯಾವಳಿಗೆ ಸಾಮಗಾನ ಅತ್ಯಂತ ಇಷ್ಟವೋ ಅವಳ ಹೆಸರು ಸಾಮಗಾನ ಪ್ರಿಯ ಅಂತ. ಇದನ್ನು ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು. ಮೊದಲನೇದು ಸಾಮಗಾನ ಪ್ರಿಯ ಅಂದರೆ ಸಾಮಗಾನಂ ಪ್ರಿಯಂ ಯಸ್ಯಾಹ ಅಂತ. ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಏನು ಅಂದರೆ ಸಾಮಗ ಅಂದರೆ ಅರ್ಥ ಏನು ಅಂದರೆ ಛಂದೋಗಾಹ. ಛಂದಸ್ಸು ಅಂದರೆ ವೇದ, ವಿಶೇಷವಾಗಿ ಸಾಮವೇದಿಗಳನ್ನು ಛಂದೋಗಾಹ ಅಂತ ಕರೀತಾರೆ. ಛಂದಸ್ಸು ಎನ್ನುವಂಥದ್ದು ಎಲ್ಲ ವೇದಗಳ ಹೆಸರನ್ನು ಹೇಳಿದ್ರೂ ಸಹ ಆದರೆ ಛಂದೋಗಾಹ ಅಂದ ತಕ್ಷಣ ವಿಶೇಷವಾಗಿ ಸಾಮವೇದ ಅಧ್ಯಯನ ಸಂಪನ್ನರನ್ನೇ ಹೇಳುತ್ತೆ.
ಹಾಗಾಗಿ ಇಲ್ಲಿ ಸಾಮಗಾನ ಪ್ರಿಯ ಅನ್ನುವಲ್ಲಿ ಹೀಗೆ ಒಂದು ಪದಚ್ಛೇದ ಮಾಡ್ಬೋದು. ಸಾಮಗ ಅಂತ ಇಲ್ಲಿವರೆಗೆ ಒಂದು ಪದ, ಅದಾದಮೇಲೆ ಅನಪ್ರಿಯ ಅಂತ. ಅನ ಅಂದರೆ ಪ್ರಾಣ ಅಂತ ಅರ್ಥ. ಅವಾಗ ಏನು ಹೇಳ್ದಂಗೆ ಆಯಿತು ಕೇಳಿದರೆ, ಸಾಮವೇದವನ್ನು ಓದಿದವರು ಸಾಮಗರು ಅಂತ ಕನ್ನಡದಲ್ಲಿ. ಅಂತಹ ಸಾಮಗರು ಅವಳಿಗೆ ತುಂಬ ಇಷ್ಟರಾದವರು. ಎಷ್ಟು ಇಷ್ಟ ಅಂತ ಕೇಳಿದರೆ ಅನ ಅಂದರೆ ಪ್ರಾಣ ಅಂತ ಅರ್ಥ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರ ಪ್ರಾಣ ಎಷ್ಟು ಇಷ್ಟವೋ ಅಷ್ಟು ಈ ಸಾಮಗರು ಆಕೆಗೆ ಇಷ್ಟರಾದವರು, ಸಾಮವೇದಿಗಳು. ಆದ್ದರಿಂದ ಅವಳು ಸಾಮಗಾನ ಪ್ರಿಯಳು. ಅಂದರೆ ಎರಡರ್ಥ ನಾನು ಹೇಳಿದ್ದೇನೆ, ನೆನ್ಪಿಟ್ಕೊಳ್ಳಿಕ್ಕೆ ತುಂಬ ಸುಲಭ. ಮೊದಲನೇದು, ಅವಳಿಗೆ ಈ ಸಾಮವೇದದ ಗಾನವೇ ಅತ್ಯಂತ ಇಷ್ಟ. ಎರಡನೇದು, ಸಾಮವೇದವನ್ನು ಅಧ್ಯಯನ ಮಾಡಿದವರು ಸಾಮಗರು. ಅವರು ಆಕೆಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚು ಇಷ್ಟರಾದವರು ಅಂತ ಅರ್ಥ. ಹಾಗಾಗಿಯೇ ಸಾಮಗಾನ ಪ್ರಿಯ ಅಂತ, ಪ್ರಾಣದಷ್ಟು ಪ್ರಿಯರಾದವರು. ಆದ್ದರಿಂದ ದೇವಿ ಸಾಮಗಾನ ಪ್ರಿಯ ಅಂತ. ಇದು ಸೌಭಾಗ್ಯಭಾಸ್ಕರದಲ್ಲಿ ಕೊಟ್ಟಂತಹ ಎರಡು ಅರ್ಥಗಳು. ಮುಂದೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸಾಮಗಾನದಲ್ಲಿ ಪ್ರೀತಿ ಇರುವವಳು ಅಥವಾ ಸಾಮಗಾನವೇ ಪ್ರಿಯವಾಗಿ ಇರುವವಳು ಅಂತಾದರೂ ಸಹ ಹೇಳಬಹುದು. ಯಾಕೆಂದರೆ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವಂತನ ಮಾತು ಬೇರೆ ಅಲ್ಲ, ಭಗವತಿಯ ಮಾತು ಬೇರೆ ಅಲ್ಲ. ಈ ಕಾರಣದಿಂದ ಸಾಮಗಾನ ಪ್ರಿಯ ಅಂತ ಎರಡು ಅರ್ಥ ಜೊತೆಗೆ ಇದು ಮೂರನೆಯ ಅರ್ಥ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಸೌಮ್ಯ ಅಂತ ಒಂದು ನಾಮ, ಸಾಮಗಾನ ಪ್ರಿಯ ಸೌಮ್ಯ ಅಂತ. ಸೌಮ್ಯ ಅನ್ನೋದಕ್ಕೆ ಅರ್ಥ ಸಹಜವಾಗಿ ಲೋಕದಲ್ಲಿ ತುಂಬ ಸೌಮ್ಯಳು ಅಂದರೆ ಸಾಧು ಸ್ವಭಾವದವಳು ಅಂತ ಒಂದು ಅರ್ಥ. ಅದನ್ನು ಇಟ್ಕೊಳ್ಳೋಣ. ಆ ಅರ್ಥವನ್ನು ಹೇಳುವ ನಾಮಗಳು ಹಿಂದೆ ಬೇಕಷ್ಟು ಸಲ ಬಂದಿವೆ. ಹಾಗಾಗಿ ಕೇವಲ ಸ್ಮರಣೆ ಮಾಡಿಕೊಂಡು ಮುಂದಕ್ಕೆ ಹೋಗೋದು, ಆ ಅರ್ಥ ಆಗಿದೆ ಅಂತ. ಆದರೆ ಸೌಮ್ಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಸೋಮಯಾಗದಲ್ಲಿ ಪೂಜೆಗೊಳ್ಳಲು ಅರ್ಹಳಾದವಳು ಅಂತ. ಇದು ಅದರ ತದ್ವತ್ತಾದ ಅರ್ಥ. ನೀವು ಕೇಳಿರ್ತೀರಿ, ಬೇರೆ ಬೇರೆ ಯಾಗಗಳೆಲ್ಲ ಇವೆ. ಸೋಮಯಾಗ, ದರ್ಶಯಾಗಗಳು, ಮತ್ತು ಪುನಃ ವಾಜಪೇಯಿ ಯಾಗ, ಜ್ಯೋತಿಷ್ಠೋಮ ಯಾಗ ಇತ್ಯಾದಿ ಇತ್ಯಾದಿ ಎಲ್ಲ ಪ್ರಧಾನವಾಗಿ ಸೋಮಯಾಗದ ಹೆಸರಿನಲ್ಲೇ ಬರುವಂಥವು ಭಾಳಷ್ಟು ಯಾಗಗಳು. ಆ ಯಾಗಗಳಲ್ಲಿ ಪೂಜೆಗೊಳ್ಳುವಳಾದ್ದರಿಂದ ಅವಳು ಸೌಮ್ಯ ಅಂತ. ನೋಡಿ, ಇದು ವ್ಯಾಖ್ಯಾನದ ಸಹಾಯ ಇಲ್ಲದೆ ಇದ್ದರೆ ನಮಗೆ ಈ ಅರ್ಥ ಸಿಗುವುದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಸೋಮಯಾಗದಲ್ಲಿ ಪೂಜೆಗೊಳ್ಳುವಳಾದ್ದರಿಂದ ಅವಳ ಹೆಸರು ಸೌಮ್ಯ ಅಂತ ಆಗಿದೆ ಅಂತ. ಇದು ಮೊದಲನೇ ಅರ್ಥ. ಎರಡನೇದು, ಇದು ಸೌಮ್ಯ ಅಲ್ಲ, ಸೌಮ್ಯ ಅಂತ. ಸೌ ಅಂತಲೂ ಹೇಳ್ಬೋದು, ಸೌಮ್ಯ ಅಂತಲೂ ಹೇಳ್ಬೋದು. ಎರಡೂ ಸಹ ಸಾಧು ಶಬ್ದಗಳೇ. ಹೇಗೆ ಅಂದರೆ ಉಮಯ ಸಹಿತ ಸೋಮಃ, ಸಂಸ್ಕೃತದಲ್ಲಿ ಸೋಮ ಅಂತ ಒಂದು ಶಬ್ದ ಉಂಟು. ಸೋಮ ಅಂದರೆ ಏನು ಅಂದರೆ ಎಲ್ಲರೂ ಚಂದ್ರನ ತೋರಿಸ್ತಾರೆ. ಸೋಮ ಅಂದರೆ ಚಂದ್ರ, ಅವನಿಂದಾಗಿಯೇ ಸೋಮವಾರ ಅಂತ. ತಪ್ಪೇನಿಲ್ಲ, ಕರೆಕ್ಟು. ಆದರೆ ಅದಕ್ಕೆ ಆ ಶಬ್ದಕ್ಕೆ ಸೋಮ ಅನ್ನೋದಕ್ಕೆ ಅಷ್ಟೇ ಅರ್ಥ ಅಲ್ಲ, ಚಂದ್ರ ಅನ್ನುವ ಇಷ್ಟೇ ಅರ್ಥ ಅಲ್ಲ, ಇದಕ್ಕೂ ಮುಂದುವರೆದ ಅರ್ಥ ಉಂಟು. ಉಮಾ ಅಂದರೆ ಪಾರ್ವತಿ, ಉಮೆಯಿಂದ ಸಹಿತನಾದವನು ಸೋಮ. ಯಾರಾದರೂ? ಶಿವ. ಹಾಗಾಗಿ ಆ ಸೌಮ್ಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಉಮೆಯಿಂದ ಸಹಿತನಾದಂಥ ಸೋಮ, ಶಿವ ಅಂತ ಅರ್ಥ. ಅವನು ದೇವಿಯ ಅವಯವ ಅಂದರೆ ಆ ದೇವಿಯ ಅರ್ಧ ಶರೀರದಲ್ಲಿ ಇರುವವನು. ಆದ್ದರಿಂದ ಅವಳು ಸೌಮ್ಯಳು, ಅಂದರೆ ತನ್ನ ಪತಿಯಾದ ಶಿವನನ್ನು ಅರ್ಧ ಶರೀರವನ್ನಾಗಿ ಮಾಡಿಕೊಂಡವಳು. ಆದ್ದರಿಂದ ಅವಳ ಹೆಸರು ಸೌಮ್ಯ ಅಂತ. ಮೊದಲನೇದು ಸೌಮ್ಯ, ಎರಡನೇದು ಸೌಮ್ಯ ಅಂತ. ಇನ್ನು ಇದಕ್ಕೊಂದು ಮೂರನೆಯ ಅರ್ಥ ಉಂಟು ಈ ನಾಮಕ್ಕೆ. ಏನು ಅಂದರೆ ಸೋಮಃ ಕರ್ಪೂರಚಂದ್ರಯೋಹೋ ಅಂತ ಕೋಶ, ಡಿಕ್ಷನರಿ ಹೇಳುತ್ತೆ. ಸೋಮ ಅಂದರೆ ಕರ್ಪೂರ, ಪೂಜೆಯಲ್ಲಿ ನಾವು ಬಳಸ್ತೇವಲ್ಲ ಆ ಕರ್ಪೂರ. ಇನ್ನೊಂದು ಅರ್ಥ ಚಂದ್ರ ಅಂತ.
ಈ ಎರಡಕ್ಕೂ ಸಹ ಏನು ಹೆಸರುಂಟು ಅಂದರೆ ಸೋಮ ಎನ್ನುವಂಥ ಶಬ್ದ ಪ್ರಯೋಗ ಉಂಟು. ಹಾಗಿದ್ರೆ ಈ ಎರಡನ್ನು ಇಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಜಗನ್ಮಾತೆ ಸೌಮ್ಯ ಅಂದರೆ ಚಂದ್ರನಷ್ಟೇ ಅವಳು ಆಹ್ಲಾದದಾಯಕಳು. ಆದ್ದರಿಂದ ಅವಳ ಹೆಸರು ಸೌಮ್ಯ ಅಂತ. ಮತ್ತು ಕರ್ಪೂರ ಹೇಗೆ ಶುದ್ಧವೋ ಹಾಗೆ ಅವಳು ಸಹ ಶುದ್ಧಳು. ಕರ್ಪೂರ ಶುದ್ಧಳು ಅಂತ ನಾನು ಯಾಕೆ ಹೇಳಿದೆ ಕೇಳಿದರೆ, ನೀವು ಯಾವುದೇ ವಸ್ತುವನ್ನು ಸುಡುರಿ, ಆದರೆ ಅದೊಂದಿಷ್ಟು ಕೊಳೆ ಬಿಡ್ತದೆ, ಕೊನೆಗೇನಾಗಿರ್ತದೆ, ಬೂದಿಯಾಗಿ ಭಸ್ಮವಾಗಿ ಉಳಿತದೆ. ಆದರೆ ಕರ್ಪೂರ ಸುಟ್ಟರೆ ಏನಿರ್ತದೆ, ಏನಾದ್ರು ಇರ್ತದೆಯಾ? ಯಾಕೆಂದರೆ ದಟ್ ಮಚ್ ಪ್ಯೂರ್. ಹಾಗಾಗಿ ಕರ್ಪೂರ ಎಷ್ಟು ಬಿಳುಪೋ ಅಷ್ಟೇ ಬಿಳುಪು, ಕರ್ಪೂರ ಎಷ್ಟು ಶುದ್ಧವೋ ಅಷ್ಟೇ ಶುದ್ಧಳು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಅವಳು ಸೌಮ್ಯ ಅಂತ ಕರೆಸಿಕೊಂಡಿದ್ದಾಳೆ. ಇದಾದ ಮೇಲೆ ಮತ್ತು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಇಲ್ಲೂ ಸಹ ಸೌಮ್ಯ ಎನ್ನುವಂಥ ಪಾಠವನ್ನೇ ಅವರು ಆಶ್ರಯಿಸಿದ್ದಾರೆ. ಅದರ ಜೊತೆಗೆ ಅವರು ಅದೇ ಅರ್ಥ, ಚಂದ್ರನಂತೆ ಆಹ್ಲಾದಕರಳು ಅಂದರೆ ಚಂದ್ರಮುಖಿ. ನಿನ್ನೆ ದಿವಸ ಹುಣ್ಣಿಮೆ, ಆ ಹುಣ್ಣಿಮೆ ದಿವಸ ತಾಯಿ ಪರಿಪೂರ್ಣವಾಗಿ ಅಲಂಕರಿಸಿಕೊಂಡು ನಿಂತಿರ್ತಾಳೆ ಅಂತ ಸೌಂದರ್ಯ ಲಹರಿ ಹೇಳುತ್ತೆ. ಅವಳ ಅಲಂಕಾರದ ಕರಂಡಿಕೆ ಡಬ್ಬ ಯಾವುದು ಅಂದರೆ ಚಂದ್ರಬಿಂಬವೇ. ಪ್ರತಿದಿನವೂ ಸಹ ಅದರಲ್ಲಿರುವಂಥ ಅಲಂಕಾರ ವಸ್ತುಗಳನ್ನು ತೆಗೆದು ಅವಳು ಉಪಯೋಗಿಸ್ತಾಳೆ ಕೃಷ್ಣ ಪಕ್ಷದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಆ ಡಬ್ಬ ಕರಗಿ ಹೋಗುತ್ತೆ. ಅದಾದಮೇಲೆ ಶುಕ್ಲ ಪಕ್ಷ ಬಂದಾದಮೇಲೆ ಅದರ ಮಗ ಅಂದರೆ ಆಕೆಯ ಮಗ ಚತುರ್ಮುಖ ಒಂದೊಂದೇ ವಸ್ತುಗಳನ್ನು ಅದಕ್ಕೆ ತುಂಬುತ್ತಾ ಹೋಗ್ತಾನಂತೆ. ಆವಾಗ ಆ ಡಬ್ಬ ದೊಡ್ಡದಾಗ್ತಾ ಹೋಗ್ತದೆ. ಯಾವ ಡಬ್ಬ? ಚಂದ್ರಬಿಂಬ ಎನ್ನುವಂತಹ ಡಬ್ಬ. ಅಂದರೆ ಸ್ವತಃ ಆಕೆಯ ಮಗನ ಸ್ಥಾನದಲ್ಲಿರುವಂಥ ಚತುರ್ಮುಖ ತನ್ನ ತಾಯಿಯಾದಂಥ ಜಗನ್ಮಾತೆಗೆ ಸೌಂದರ್ಯ ಸಾಮಗ್ರಿಗಳನ್ನು ಚಂದ್ರಬಿಂಬದ ಮೂಲಕ ತುಂಬಿಕೊಡ್ತಾನೆ ಎನ್ನುವಂತಹ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಆಕೆಯ ಹೆಸರು ಸೌಮ್ಯ ಅಂತ ಆಗಿದೆ ಅಂತ. ಇಲ್ಲಿಗೆ ಈ ನಾಮದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ನಾಮ ಸದಾಶಿವ ಕುಟುಂಬಿನಿ ಅಂತ. ಈ ಹೆಸರು ಗೊತ್ತು ನಮಗೆ. ಸದಾಶಿವ ಅಂದರೆ ಯಾವನು ಯಾವಾಗಲೂ ಶಿವನು ಅವನು ಸದಾಶಿವ ಅಷ್ಟೇ. ಅಂದರೆ ಸದಾ ಎಲ್ಲ ಕಾಲದಲ್ಲೂ, ಅಂದರೆ ಭೂತಕಾಲದಲ್ಲೂ ವರ್ತಮಾನದಲ್ಲೂ ಭವಿಷ್ಯದಲ್ಲೂ ಅವನು ಶಿವ. ಆದ್ದರಿಂದ ಅವನ ಹೆಸರು ಸದಾಶಿವ ಅಂತ. ಆ ಸದಾಶಿವನ ಕುಟುಂಬಿನಿ. ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಪತ್ನಿಯನ್ನು ಕುಟುಂಬ ಎನ್ನುವಂಥ ಶಬ್ದದಿಂದಲೇ ಕರೀತಾರೆ. ಅದು ಎಷ್ಟರ ಮಟ್ಟಿಗೆ ಆಚರಣೆಗೆ ಬಂತು ಕೇಳಿದರೆ, ಹಳೆ ಮೈಸೂರಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರಲ್ಲ, ನಿಮ್ಮ ಕುಟುಂಬ ಬಂದಿಲ್ವಾ ಅಂತ ಅಲ್ವಾ. ಇಲ್ಲಿ ಇದ್ದದ್ದೇ ಇಂಗ್ಲೀಷಿಗೆ ಹೋಯಿತು. ಸೊ ಹಿ ಕೇಮ್ ಅಲಾಂಗ್ ವಿತ್ ಹಿಸ್ ಫ್ಯಾಮಿಲಿ ಅಂತ. ಆ ಫ್ಯಾಮಿಲಿ ಎನ್ನುವಂಥ ಶಬ್ದ ವಿಶೇಷವಾಗಿ ಪುರುಷರಿಗಿಂತ ಸ್ತ್ರೀಯರಲ್ಲೇ ರೂಢವಾದದ್ದು. ಹೌದು ತಾನೇ? ಇದರ ಮೂಲ ಎಲ್ಲಿ ಅಂದರೆ ಸಂಸ್ಕೃತ ಇದೇ ಶಬ್ದ. ಹಾಗಾಗಿಯೇ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಕುಟುಂಬ ಅಂದರೆ ಮಕ್ಕಳು, ಗಂಡ, ಅಣ್ಣ ತಮ್ಮಂದಿರು ಈ ಎಲ್ಲ ಅರ್ಥ ಅಲ್ಲ. ಅದು ಆಮೇಲೆ ಬಂದು ಸೇರಿಕೊಂಡಿದ್ದು, ಇಲ್ಲ ಅಂತಲ್ಲ. ಅದರ ವಿಶೇಷವಾಗಿ ಕುಟುಂಬ ಅಂದರೆ ಪತ್ನಿ ಅಂತಲೇ ಅರ್ಥ. ಹಾಗಾಗಿ ಹಿರಿಯರು ಇವತ್ತಿಗೂ ಕೇಳ್ತಾರೆ ಎಷ್ಟೋ ಸಲ. ನೋಡಿ, ಇವತ್ತು ಹಂಗೆ ಕೇಳೋರು ಪ್ರಾಯಶಃ ಇಲ್ಲ, ತುಂಬ ಕಡಿಮೆ ಆಗಿದ್ದಾರೆ. ನಿಮ್ಮ ಕುಟುಂಬ ಬಂದಿಲ್ವಾ ಅಂತ. ಹೌದಂತೆ, ನಿಮ್ಮ ಕುಟುಂಬ ಬಂದಿಲ್ವಾ ಅಂದರೆ ನಿಮ್ಮ ಪತ್ನಿ ಬಂದಿಲ್ವಾ ಅಂತ ಆ ಅರ್ಥದೊಳಗೆ. ಹಾಗಾಗಿ ಇವಳು ಸದಾಶಿವ ಕುಟುಂಬಿನಿ ಅಂದರೆ ಸದಾಶಿವನ ಕುಟುಂಬಿನಿ, ಪತ್ನಿಯಾಗಿರುವವಳು ಅಂತ ಒಂದರ್ಥ. ಆ ಪತ್ನಿ ಯಾರ್ಯಾರು ಅಂದರೆ ಅವನಿಗೆ ಒಬ್ಬಿಬ್ಬರಲ್ಲ, ತುಂಬ ಜನ ಇದ್ದಾರೆ. ಯಾರ್ಯಾರು ಅಂದರೆ ಶ್ಯಾಮಲಾ, ಶುದ್ಧ ವಿದ್ಯಾ, ಅಶ್ವಾರೂಢ ಎಕ್ಸೆಟ್ರಾ ತುಂಬ ಜನ ಇದ್ದಾರೆ.
ಆ ಎಲ್ಲರ ರೂಪದಲ್ಲೂ ಇರುವವಳು ಜಗನ್ಮಾತೆಯೇ. ಆದ್ದರಿಂದ ಅವಳು ಸದಾಶಿವ ಕುಟುಂಬಿನಿ, ಸದಾಶಿವನ ಕುಟುಂಬಿನಿಯಾಗಿದ್ದಾಳೆ ಅಂತ. ಈ ನಾಮದ ಪ್ರಕಾರ ಅವಳು ಸದಾಶಿವನ ಕುಟುಂಬಿನಿ. ಅದರ ಚಂದ್ರಿಕಾ ವ್ಯಾಖ್ಯಾನದವ್ರು ಹೇಳ್ತಾರೆ, ವಿರುದ್ಧವಾಗಿ ಹೇಳ್ತಾರೆ ಅವರು. ಏನು ಅಂದರೆ ಸದಾಶಿವ ಕುಟುಂಬ ಯಸ್ಯಾಹ ಸಾ ಅಂತ. ಸದಾಶಿವನು ಯಾವಳ ಅಂದರೆ ಕುಟುಂಬದ ಸದಸ್ಯನಾಗಿ ಇದ್ದಾನೋ ಅವಳು ಸದಾಶಿವ ಕುಟುಂಬಿನಿ ಅಂತ. ಅಂದರೆ ಅವಳ ಪರಿವಾರದವನು ಯಾರು ಅಂದರೆ ಶಿವ. ಈ ನಾಮದ ಪ್ರಕಾರ ಏನು ಕೇಳಿದರೆ ಆ ಕುಟುಂಬದಲ್ಲಿ ಯಾರು ಮುಖ್ಯಸ್ಥಳು ಅಂದರೆ ಜಗನ್ಮಾತೆಯ ಮುಖ್ಯಸ್ಥಳು, ಅವಳ ಜೊತೆಗೆ ಶಿವ ಇರುವವನು ಸಹಜ. ಯಾಕೆಂದರೆ ಇದು ಶಕ್ತಿ ಪಾರಮ್ಯವನ್ನು ಹೇಳುವಂತಹ ಗ್ರಂಥ ಯಾವುದು? ಲಲಿತಾ ಸಹಸ್ರನಾಮ. ಎಲ್ಲ ಕಡೆಗೂ ಸಹ ಸುಪೀರಿಯರ್ ಆಗಿ ಜಗನ್ಮಾತೆ ಇರ್ತಾಳೆ, ಅದಾದಮೇಲೆ ಶಿವ ಬರ್ತಾನೆ. ಯಾಕೆಂದರೆ ಇದರ ಸ್ವಭಾವವೇ ಹಾಗೆ ಈ ಸ್ತೋತ್ರದ್ದು, ಯಾಕೆಂದರೆ ಶಕ್ತಿ ಪಾರಮ್ಯವನ್ನು ಹೇಳುವಂಥದ್ದು. ಹಾಗಾಗಿ ಸದಾಶಿವನೇ ಆಕೆಯ ಕುಟುಂಬದ ಸದಸ್ಯನಾಗಿ ಇರುವವನಾದ್ದರಿಂದ ಅವಳು ಸದಾಶಿವ ಕುಟುಂಬಿನಿ. ಅಂದರೆ ತನ್ನ ಪತಿಯನ್ನೇ ತನ್ನ ಕುಟುಂಬದ ಸದಸ್ಯನನ್ನಾಗಿ ಮಾಡಿಕೊಂಡು ಇರುವವಳು ಎನ್ನುವಂಥದ್ದು ಅದರ ಒಟ್ಟು ಅರ್ಥ. ಇಲ್ಲಿಗೆ ಈ ನಾಮದ ವಿವರಣೆಯೂ ಸಹ ಆಯಿತು. ಆದರೆ ಮೊದಲನೆಯ ವಿವರಣೆಯಲ್ಲಿ ಜಗನ್ಮಾತೆ ಅವನ ಕುಟುಂಬಿನಿ, ಎರಡನೇ ವಿವರಣೆಯಲ್ಲಿ ಸದಾಶಿವನೇ ಆಕೆಯ ಕುಟುಂಬದ ಸದಸ್ಯ, ಆದ್ದರಿಂದ ಅವಳು ಸದಾಶಿವ ಕುಟುಂಬಿನಿ. ಇಷ್ಟಾದ ಮೇಲೆ ಮುಂದಿನ ನಾಮ 912ನೇ ನಾಮ ಸವ್ಯಾಪಸವ್ಯ ಮಾರ್ಗಸ್ಥ ಅಂತ ನಾಮ. ತುಂಬ ವಿವರಣೆಯನ್ನು ಒಳಗೊಂಡ ನಾಮ ಇದು. ಒಂದೊಂದು ವಿವರಣೆಯು ಸುದೀರ್ಘವಾದಂತಹ ವ್ಯಾಖ್ಯಾನವನ್ನು ಹೊಂದಿರುವಂಥ ನಾಮ. ಆದ್ದರಿಂದ ಬಹಳ ಏಕಾಗ್ರತೆಯಿಂದ ಈ ನಾಮದ ವಿವರಣೆಯನ್ನು ನಾವು ಕೇಳಬೇಕಾಗತ್ತೆ. ತುಂಬ ವಿವರಣೆಯನ್ನು ಬಯಸುತ್ತೆ, ಅದರ ಜೊತೆಗೆ ಏಕಾಗ್ರತೆಯನ್ನು ಸಹ ಈ ನಾಮ ಬಯಸ್ತದೆ. ಹಾಗಿದ್ರೆ ಏನು ಸವ್ಯಾಪಸವ್ಯ ಮಾರ್ಗಸ್ಥ ಅಂತ? ಇದರ ಯಥಾವತ್ತಾದ ಅರ್ಥ ಏನು ಅಂದರೆ ವಾಮ ಮತ್ತು ದಕ್ಷಿಣ ಮಾರ್ಗಗಳಲ್ಲಿ ಇರುವವಳು. ಸವ್ಯ ಅಂದರೆ ಎಡ ಅಂತ ಒಂದರ್ಥ. ಅಪಸವ್ಯ, ಸವ್ಯ ಅಪಸವ್ಯ, ಸವ್ಯಾಪಸವ್ಯ, ಸವರ್ಣ ದೀರ್ಘ ಸಂಧಿ. ಅಪಸವ್ಯ ಅಂದರೆ ದಕ್ಷಿಣ ಅಂತ ಅರ್ಥ. ಈ ಎರಡೂ ಮಾರ್ಗಗಳಲ್ಲಿ ಇರುವವಳು ಅನ್ನೋದು ನಾಮದ ಅರ್ಥ. ನಮಗೆ ಇಷ್ಟು ಅರ್ಥ ಆಯಿತು. ಹಾಗಂದ್ರೆ ಏನು ರೀ, ಎರಡು ಮಾರ್ಗ ಎಲ್ಲಿದೆ? ಇಷ್ಟೆಲ್ಲ ಮಾರ್ಗ ಇದೆಯಲ್ಲ, ಎರಡೇ ಮಾರ್ಗ ಅಂತ ಹೇಳ್ತೀರಲ್ಲ ಅಂತಂದರೆ ಹಾಗಲ್ಲ. ಸವ್ಯ ಅನ್ನೋದಕ್ಕೆ ಅರ್ಥ ಎಡ, ಎಡ ಅನ್ನೋದಕ್ಕೆ ಅರ್ಥ ವಾಮ, ವಾಮ ಅನ್ನೋದಕ್ಕೆ ಅರ್ಥ ತಂತ್ರಮಾರ್ಗ. ಹಾಗಾಗಿ ತಂತ್ರಮಾರ್ಗದಿಂದ ಆರಾಧಿತಳಾಗುವವಳಾದ್ದರಿಂದ ಅವಳು ಸವ್ಯ ಮಾರ್ಗಸ್ಥ. ಇದು ಒಂದರ್ಥ. ಮತ್ತು ಇನ್ನೊಂದರ್ಥ ಅಪಸವ್ಯ ಅಂದರೆ ಅದು ಶುದ್ಧ ಸಾತ್ವಿಕವಾದ ಮಾರ್ಗ, ಅದನ್ನು ದಕ್ಷಿಣ ಮಾರ್ಗ ಅಂತ ಕರೀತಾರೆ. ಸವ್ಯ ಎಡ, ಅಪಸವ್ಯ ಅಂದರೆ ಬಲ ಆಯಿತು. ಆ ಬಲ ಮಾರ್ಗ ಯಾವುದು ಅಂದರೆ ಅದೇ ದಕ್ಷಿಣ ಮಾರ್ಗ, ಅದೇ ವೈದಿಕ ಮಾರ್ಗ, ಅದೇ ಸಮಯಾಚಾರ ಪದ್ಧತಿ. ಆ ಪದ್ಧತಿಯಿಂದ ಆರಾಧಿತವಳು ಆಗುವವಳಾದ್ದರಿಂದ ಅವಳು ಸವ್ಯ ಅಪಸವ್ಯ ಮಾರ್ಗಸ್ಥ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಒಂದು ವಿವರಣೆ. ಇಲ್ಲಿ ಈ ಶಬ್ದಗಳ ತೊಡಕುಂಟು ಬಹಳಷ್ಟು ಕಡೆಗೆ. ಏನು ಅಂದರೆ ಈ ಸವ್ಯ ಅನ್ನೋದಕ್ಕೆ ಅರ್ಥ ದೇಹದ ಎಡಭಾಗ. ಹಾಗಾಗಿ ನೋಡಿ, ಅರ್ಜುನನನ್ನು ಸವ್ಯಸಾಚಿ ಅಂತ ಕರೀತಾರೆ. ಹಾಗಂದ್ರೆ ಏನು? ಎಲ್ಲರೂ ಧನಸ್ಸನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಿಂದ ಬಾಣವನ್ನು ಹೂಡ್ತಾರೆ ಅಲ್ವಾ? ಸಾಮಾನ್ಯ ನೋಡಿ ಚಿತ್ರಗಳಲ್ಲೆಲ್ಲ ಹೀಗೆ. ಆದರೆ ಅರ್ಜುನನಿಗೆ ಇದಕ್ಕೆ ಹೊರತಾಗಿ ಇನ್ನೊಂದು ಸ್ಕಿಲ್ ಇತ್ತಂತೆ. ಬಲಗೈಯಲ್ಲಿ ಧನುಸ್ಸನ್ನು ಹಿಡಿದು ಎಡಗೈಯಲ್ಲಿ ಹುಡ್ತಿದ್ದಂತೆ. ಹಾಗಾಗಿ ಅವನು ಸವ್ಯಸಾಚಿ ಅಂದರೆ ಎಡಗೈಯಲ್ಲೂ ಸಹ ಧನಸ್ಸಿಗೆ ಬಾಣವನ್ನು ಹೂಡಿ ಗುರಿಗೆ ಬಿಡುವವನು ಅಂತ.
ವಿಶೇಷವಾದಂಥ ಕೌಶಲ್ಯ ಇತ್ತು. ಈಗ ಸವ್ಯ ಅಂದರೆ ದೇಹದ ಎಡಭಾಗ, ಮತ್ತು ಅಪಸವ್ಯ ಅಂದರೆ ದೇಹದ ಬಲಭಾಗ ಎನ್ನುವಂಥದ್ದು. ಅದರದೇ ಇನ್ನೊಂದು ಅರ್ಥ ಏನು ಅಂದರೆ ಸವ್ಯ ಅನ್ನೋದಕ್ಕೇ ಬಲ ಎನ್ನುವಂಥ ಅರ್ಥವೂ ಉಂಟು. ಅಲ್ಲಿ ಏನು ಹೇಳೋದು, ಸವ್ಯಸಾಚಿ ಅಂದರೆ ಅರ್ಜುನ ಎಡಗೈಯಲ್ಲೂ ಬಾಣ ಬಿಡ್ತಿದ್ದ ಮತ್ತು ಬಲಗೈಯಲ್ಲೂ ಬಾಣ ಬಿಡ್ತಿದ್ದ. ಯಾಕೆಂದರೆ ಆ ಸವ್ಯ ಅನ್ನೋದಕ್ಕೆ ಎರಡು ಅರ್ಥ, ಎಡವೂ ಹೌದು ಬಲವೂ ಹೌದು ಎನ್ನುವಂಥ ಅರ್ಥದಲ್ಲಿ. ಹೀಗೆ ಜಗನ್ಮಾತೆ ಸವ್ಯಾಪಸವ್ಯ ಮಾರ್ಗಸ್ಥ ಅಂದರೆ ಸವ್ಯ ಮಾರ್ಗವಾದ ತಾಂತ್ರಿಕ ಮಾರ್ಗದಿಂದ ವಾಮ ಮಾರ್ಗದಿಂದ ಪೂಜೆಗೊಳ್ಳುವವಳು, ಮತ್ತು ಅಪಸವ್ಯ ಮಾರ್ಗ ಅಂದರೆ ದಕ್ಷಿಣ ಮಾರ್ಗದಿಂದ ವೈದಿಕ ಮಾರ್ಗದಿಂದ ಪೂಜೆಗೊಳ್ಳುವವಳು ಅನ್ನೋ ಅರ್ಥ ಜೊತೆಗೆ ಈ ಸವ್ಯ ಮಾರ್ಗ ಅಂತ ಇಷ್ಟು ಹೇಳಿದ್ರೇ ಎರಡು ಅರ್ಥವೂ ಸಹ ಕೆಲವು ಸಲ ಬಂದುಬಿಡ್ತದೆ. ಇದು ಒಂದು ಅರ್ಥ. ಇನ್ನು ಎರಡನೇ ಅರ್ಥ, ಸವ್ಯ, ಅಪಸವ್ಯ ಮತ್ತು ಮಾರ್ಗ, ಇದು ಮೂರು ಬೇರೆ ಬೇರೆ. ಒಂದು ಸವ್ಯ, ಮೊದಲನೇ ಅರ್ಥದಲ್ಲೇನಿತ್ತು, ಸವ್ಯ ಮಾರ್ಗ ಅಪಸವ್ಯ ಮಾರ್ಗ ಅಂತಿತ್ತು. ಮಾರ್ಗ ಅನ್ನೋದು ಎರಡು ಕಡೆ ಅಪ್ಲೈ ಆಗ್ತಿತ್ತು. ಇಲ್ಲ ಹಾಗಲ್ಲ, ಸವ್ಯ, ಅಪಸವ್ಯ ಮತ್ತು ಮಾರ್ಗ, ಇದು ಮೂರು. ಈ ಮೂರರಲ್ಲೂ ಸಹ ಇರುವವಳು ಅನ್ನೋದು ಇದರ ಶಬ್ದಶಃ ಅರ್ಥ. ಹಾಗಿದ್ರೆ ಇವುಗಳಿಗೆ ಅರ್ಥ ಏನು ಅಂದರೆ ಕ್ರಮವಾಗಿ ಹೇಳಬೇಕು. ಸವ್ಯ ಅಂದರೆ ವಿತರಣೆ, ಡಿಸ್ಟ್ರಿಬ್ಯೂಷನ್ ಅಂತ ಅರ್ಥ. ಅಪಸವ್ಯ ಅಂದರೆ ಪಾಲನೆ, ಪ್ರೊಟೆಕ್ಷನ್ ಅಂತ ಅರ್ಥ. ಮಾರ್ಗ ಅನ್ನೋದಕ್ಕೆ ಅರ್ಥ ಅಧಿಕಾರ, ಪೊಸಿಷನ್ ಅಂತ ಅರ್ಥ. ನೋಡಿ, ಒಂದೇ ನಾಮ ಹೇಗೆ ಬೇರೆ 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 ಅರ್ಥಗಳನ್ನು ಕೊಡ್ತದೆ. ಸವ್ಯ ವಿತರಣೆ, ಮತ್ತು ಅಪಸವ್ಯ ಪಾಲನೆ, ಮತ್ತು ಮಾರ್ಗ ಪೊಸಿಷನ್ ಅಂದರೆ ಅಧಿಕಾರ. ಈ ಮೂರನ್ನೂ ಸಹ ಅವಳು ಕೊಡುವುದರಲ್ಲಿ ಸಮರ್ಥಳಾದವಳು. ಆದ್ದರಿಂದ ಅವಳ ಹೆಸರು ಸವ್ಯಾಪಸವ್ಯ ಮಾರ್ಗಸ್ಥ ಅಂತ. ಅಂದರೆ ಏನು ಹೇಳಿದಂಗಾಯಿತು ಅಂದರೆ, ಸವ್ಯಳು ಅಂದರೆ ವಿತರಣಾ ಸಂಪನ್ನಳು, ಅಪಸವ್ಯಳು ಅಂದರೆ ಪಾಲನ ಸಂಪನ್ನಳು, ಮಾರ್ಗಗಳು ಅಂದರೆ ಅಧಿಕಾರ ಶಕ್ತಿ ಸಂಪನ್ನಳು ಅಂತ ಅರ್ಥ. ಈ ಮೂರರಿಂದ ಕೂಡಿದವಳಾದ್ದರಿಂದ ಆಕೆ ಅಂದರೆ ತನ್ನ ಭಕ್ತರಿಗೆ ಈ ಮೂರನ್ನೂ ಸಹ ಕೊಡಬಲ್ಲಳು. ಅವಳ ಅರ್ಚನೆಯಿಂದ ಭಕ್ತನಿಗೆ ವಿತರಣಾ ಶಕ್ತಿ ಉಂಟಾಗ್ತದೆ. ಅಂದರೆ ವಿತರಣೆ ಮಾಡಬೇಕಿದ್ರೆ ಅವನಲ್ಲಿ ಒಂದಿಷ್ಟು ಸಂಗ್ರಹ ಆಗಿರಬೇಕು. ಅವನಲ್ಲಿ ಸಂಗ್ರಹವಾಗುವಂತೆ ಅವಳು ಅನುಗ್ರಹ ಮಾಡ್ತಾಳೆ. ಹಾಗೆ ಅನುಗ್ರಹ ಮಾಡಿದ ಮೇಲೆ ಅವನು ವಿತರಣೆ ಮಾಡುವ ಹಾಗೆ ಅವನನ್ನು ಪ್ರೇರೇಪಿಸ್ತಾಳೆ. ಅಂದರೆ ಬಹಳಷ್ಟು ಜನರ ದುಡ್ಡಿರ್ತದೆ, ಇದ್ದು ದುಡ್ಡನ್ನು ಕೊಡುವ ಬುದ್ಧಿ ಬರೋದಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಆ ಪ್ರೇರಣೆ ಕೊರತೆ ಅಂತ ಅರ್ಥ. ಮತ್ತು ಕೆಲವರಿಗೆ ಕೊಡುವ ಬುದ್ಧಿ ಇರ್ತದೆ, ಆದರೆ ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಪಾಪ ಅಷ್ಟು ಇರೋದಿಲ್ಲ. ಅಂದರೆ ಇಲ್ಲಿ ಈ ವಿತರಣೆಗೆ ಸಂಬಂಧಪಟ್ಟ ಒಂದು ಅಂಶ ಕಡಿಮೆ ಇರ್ತದೆ. ಇನ್ನು ಪಾಲನೆ ಮಾಡುವ ಸಂದರ್ಭದಲ್ಲೂ ಹಾಗೆಯೇ ಯಾರು ಪಾಲನೆ ಮಾಡಬಲ್ಲರು ಅಂದರೆ ಸರಿಯಾಗಿ ಯಾರಿಗೆ ಆ ಪಾಲನೆ ಮಾಡುವ ಶಕ್ತಿಯೂ ಇರ್ತದೆಯೋ, ಶಕ್ತಿಯ ಜೊತೆಗೆ ಪಾಲನೆ ಮಾಡುವ ಬುದ್ಧಿಯೂ ಇರ್ತದೆಯೋ ಅವರು ಮಾತ್ರ ಸರಿಯಾಗಿ ಪಾಲನೆ ಮಾಡಬಲ್ಲರು. ನಮ್ಮಲ್ಲಿ ತುಂಬ ಜನರಿಗೆ ಪಾಲನೆ ಮಾಡುವ ಶಕ್ತಿ ಇರ್ತದೆ, ಆದರೆ ಪಾಲನೆ ಮಾಡುವ ಬುದ್ಧಿ ಇರೋದಿಲ್ಲ. ಮತ್ತು ಕೆಲವು ಜನರಿಗೆ ಬುದ್ಧಿ ಇರ್ತದೆ, ಆ ಪಾಲನೆ ಮಾಡುವ ಮುಂದಿನ ಪೊಸಿಷನ್, ಅಧಿಕಾರ ಅವರಿಗೆ ಇರೋದಿಲ್ಲ. ಆದ್ದರಿಂದ ಈ ಮೂರನ್ನೂ ಸಹ ಕೊಡುವವಳಾದ್ದರಿಂದ ತನ್ನ ಭಕ್ತರಿಗೆ ಅವಳು ಸವ್ಯ ಮಾರ್ಗಸ್ಥ. ಇದು ಎರಡನೆಯ ಅರ್ಥ. ಇನ್ನು ಮೂರನೆಯ ಒಂದು ಅರ್ಥ ಉಂಟು, ಸ್ವಲ್ಪ ಜಟಿಲ ಇದು. ಆದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಏನು ಅಂದರೆ ಈ ವಿವರಣೆಯಲ್ಲಿ 27 ನಕ್ಷತ್ರಗಳನ್ನು ಬಳಸಿಕೊಳ್ತಾರೆ. ಸೂರ್ಯಮಂಡಲವನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡಿರ್ತಾರೆ. ಅದನ್ನು ಹೇಳ್ತಾರೆ ಇಲ್ಲಿ. ಏನು ಅಂದರೆ ಸೂರ್ಯಮಂಡಲದ ಉತ್ತರ ಮತ್ತು ದಕ್ಷಿಣ ಮತ್ತು ಮಧ್ಯ ಎಂಬ ಭೇದದಿಂದ 3 ಮಾರ್ಗಗಳು ಇವೆ. ಸೂರ್ಯಮಂಡಲದಿಂದ ಲೆಫ್ಟ್ ಸೈಡ್ ಇರುವಂಥ ಮಾರ್ಗಗಳು, ಅದಾದಮೇಲೆ
ಅಪಸವ್ಯ ದಕ್ಷಿಣದಲ್ಲಿರುವಂಥದ್ದು, ಮಾರ್ಗ ಅಂದರೆ ಮಧ್ಯದಲ್ಲಿರುವಂಥದ್ದು ಅಂತ ಅರ್ಥ. ಹಾಗಾಗಿ ಉತ್ತರ, ದಕ್ಷಿಣ ಮತ್ತು ಮಧ್ಯದಲ್ಲಿ 3 ಮಾರ್ಗಗಳು. ಇಲ್ಲಿ ಹಿಂದ್ಗಡೆ ಇಲ್ಲೋ ಅಂತ ನೀವು ಕೇಳ್ಬೋದು, ಆ ಹಿಂದ್ಗಡೆಯೂ ಸೇರಿರುತ್ತೆ. ಯಾಕಂದರೆ ಉತ್ತರ ಹೇಳಬೇಕಿದ್ರೆ ಹಿಂಗೆ ಉತ್ತರ ಇಷ್ಟು ಮಾತ್ರ ಇರೋದಲ್ಲ, ಹೀಗೂ ಇರ್ತದೆ. ದಕ್ಷಿಣ ಅಂತೇಳಿ ಇಷ್ಟಕ್ಕೆ ಮಾತ್ರ ಇರೋದಲ್ಲ, ಹೀಗೂ ಇರ್ತದೆ. ಹಾಗೆ ಎಲ್ಲೋ ಒಂದು ಕಡೆಗೆ ಈ ಉತ್ತರದ ಅಂಚು ದಕ್ಷಿಣದ ಅಂಚು ಸೂರ್ಯಮಂಡಲದ ಹಿಂಭಾಗದಲ್ಲಿ ಸೇರಿರ್ತವೆ. ಅಲ್ಲಿ ಏನು ಹೇಳ್ದಂಗೆ ಆಯಿತು ಕೇಳಿದರೆ, ಈ 27 ನಕ್ಷತ್ರಗಳನ್ನು ಅಥವಾ ಈ 3 ದಾರಿಯನ್ನು ಇಟ್ಕೊಂಡು ಏನು ಹೇಳ್ತಾರಲ್ಲ, ಈ 3 ದಾರಿಗಳು ಸೂರ್ಯನ ಸುತ್ತಲೂ ಆವರಿಸಿಕೊಂಡಿವೆ. ಇದನ್ನು ಮರಿಬಾರ್ದು. ಒಂದು ಹಾಗಿದ್ದರೆ ಈ ಮಾರ್ಗಗಳ ಸ್ವರೂಪ ಹೇಗುಂಟು ಅಂದರೆ, ಈ 3 ಮಾರ್ಗಗಳಲ್ಲಿ ಆಕೆ ಇದ್ದಾಳೆ. ಸೂರ್ಯಮಂಡಲದ ಉತ್ತರ ಮಾರ್ಗದಲ್ಲೂ ಇದ್ದಾಳೆ, ಸೂರ್ಯಮಂಡಲದ ದಕ್ಷಿಣ ಮಾರ್ಗದಲ್ಲೂ ಇದ್ದಾಳೆ, ಮತ್ತು ಸೂರ್ಯಮಂಡಲದ ಮಧ್ಯ ಮಾರ್ಗದಲ್ಲೂ ಮುಂಭಾಗದಲ್ಲೂ ಅಂತ ಹೇಳ್ಬೋದು ಸ್ಥೂಲವಾಗಿ. ಆ ಮಧ್ಯ ಮಾರ್ಗದಲ್ಲೂ ಸಹ ಅವಳು ಇದ್ದಾಳೆ. ಹಾಗಿದ್ರೆ ಮಾರ್ಗಗಳು ಹೇಗಿವೆ ಅಂದರೆ, ಸೂರ್ಯಮಂಡಲದ ಉತ್ತರ ಭಾಗದಲ್ಲಿ, ಉತ್ತರ ಅಂದರೆ ಲೆಫ್ಟ್ ಸೈಡ್, ಎಡಗಡೆಗೆ ಇರುವಂಥ ಮಾರ್ಗದಲ್ಲಿ 3 ಮಾರ್ಗಗಳಿವೆ. ಆ 3 ಮಾರ್ಗಗಳಲ್ಲೂ ಸಹ ಒಂದೊಂದು ಮಾರ್ಗಗಳಲ್ಲೂ 3 ನಕ್ಷತ್ರಗಳಿವೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾವ್ಯಾವುದು ಹಾಗಿದ್ರೆ, ಅಶ್ವಿನಿ, ಭರಣಿ, ಕೃತ್ತಿಕ, ಈ 3 ಮಾರ್ಗಗಳಿಂದ ಕೂಡಿದಂಥ ಒಂದು ದಾರಿ, ಲೆಫ್ಟ್ ಸೈಡ್ ಆಫ್ ದ ಸೂರ್ಯದೇವ, ಇದು ಒಂದು ದಾರಿ. ಮತ್ತು ಅಶ್ವಿನಿ, ಭರಣಿ, ಕೃತ್ತಿಕ ಈ 3 ಮಾರ್ಗಗಳಿಂದ ಕೂಡಿದ್ದು. ಇದಕ್ಕೆ ಹೆಸರು ಏನು ಅಂದರೆ ನಾಗವೀಥಿ ಅಂತ ಹೆಸರು. ಆಯಿತು, ಮುಗಿದಿಲ್ಲ, ಇನ್ನೆರಡು ದಾರಿ ಉಂಟು ನಾರ್ತಲ್ಲೇ. ಒಂದು ರೋಹಿಣಿ, ಇನ್ನೊಂದು ಮೃಗಶಿರ, ಆರ್ದ್ರ, ಈ 3 ನಕ್ಷತ್ರಗಳಿಂದ ಕೂಡಿದ್ದು ಇನ್ನೊಂದು ದಾರಿ. ಈ ದಾರಿಯ ಹೆಸರು ಏನು ಅಂದರೆ ಗಜವೀಥಿ ಅಂತ ಹೆಸರು. ಅಲ್ಲಿಗೆ ಉತ್ತರದಲ್ಲಿ 2 ದಾರಿಗಳು, 2 ಮಾರ್ಗಗಳಾದವು, 6 ನಕ್ಷತ್ರಗಳಾದವು. ಇಷ್ಟು ಮುಗಿಯೋಷ್ಟೊತ್ತಿಗೆ 27 ನಕ್ಷತ್ರ ಕವರ್ ಮಾಡ್ತಾರೆ. ಹೀಗೆ ಅಂತ ಆಯಿತು. ಮತ್ತು ಇನ್ನೊಂದು ದಾರಿ ಉಂಟು, 7ನೇ ನಕ್ಷತ್ರ ಪುನರ್ವಸು, ಪುಷ್ಯ, ಆಶ್ಲೇಷ, ಈ 3 ನಕ್ಷತ್ರಗಳಿಂದ ಕೂಡಿದಂಥ ಇನ್ನೊಂದು ದಾರಿ. ಇದರ ಹೆಸರು ಐರಾವತಿ ಅಂತ. ಅಲ್ಲಿಗೆ 3 ದಾರಿಗಳು, ಒಂದೊಂದು ದಾರಿಯಲ್ಲಿ 3 ನಕ್ಷತ್ರಗಳು, 9 ನಕ್ಷತ್ರಗಳಾದವು ಇಲ್ಲಿಗೆ. ಇದನ್ನು ನೋಡಿದರೆ ನಿಮಗೇನು ಆಶ್ಚರ್ಯ ಪಡಬೇಡಿ. ನೀವು ಕುಂಭಕೋಣಂಗೆ ಹೋಗಿ, ಸಿಕ್ಕಾಪಟ್ಟೆ ದೊಡ್ಡ ಕ್ಷೇತ್ರ ಅದು. ಅಲ್ಲಿ ಸುತ್ತಲೂ ದಾರಿಗಳಿವೆ. ನಾರ್ತ್ ಸ್ಟ್ರೀಟ್, ಸೌತ್ ಸ್ಟ್ರೀಟ್, ಆಮೇಲೆ ನಾರ್ತ್ ಈಸ್ಟ್ ಸ್ಟ್ರೀಟ್, ಎಲ್ಲ ಇದು ಹಿಂಗಿದೆ ಹೆಸರುಗಳೆಲ್ಲ. ಏಕೆಂದರೆ ಆ ದೇವಸ್ಥಾನ ಕೇಂದ್ರ ಬಿಂದು ಅಲ್ಲಿ, ಅದನ್ನು ಬಿಂದುವಾಗಿ ಇಟ್ಕೊಂಡು ಬೇರೆ ಎಲ್ಲ ದಾರಿಗಳಿಗೂ ಆ ಹೆಸರನ್ನೇ ಇಡ್ತಾ ಹೋಗ್ತಾರೆ. ಹಾಗಿದ್ರೆ ಅದನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ ನಮಗೆ. ನನಗೆ ಅದನ್ನು ನೋಡಿದಾಗ ಆಶ್ಚರ್ಯ, ಯಾಕೆ ಹೀಗೆಲ್ಲ ಹೇಳ್ತಾರೆ ಅಂತ. ಆಮೇಲೆ ಈ ಕಾಮೆಂಟ್ರಿ ಇದನ್ನು ನೋಡಿ ಆದಮೇಲೆ ನನಗೆ ಸಮಾಧಾನ ಆಯಿತು. ಓ, ಪ್ರಾಯಶಃ ಇಲ್ಲಿದೆ ಮೂಲ ಹೀಗೆ ಅಂಥೇಳಿ. ಹೀಗೆ ಅಂತ ಓಕೆ, ಬರೋಣ ಮತ್ವನ. ಸೂರ್ಯಮಂಡಲದ ಉತ್ತರ ಮಾರ್ಗದಲ್ಲಿರುವಂಥ 3 ದಾರಿಗಳನ್ನು, 9 ನಕ್ಷತ್ರಗಳನ್ನು ನಾವು ನೋಡಿದ್ವಿ. ಈಗ ಮಧ್ಯ ಮಾರ್ಗದಲ್ಲಿರುವಂಥದ್ದು 10ನೇ ನಕ್ಷತ್ರ ಮಘ, ಮತ್ತು ಹುಬ್ಬ. ಸಾಮಾನ್ಯ ಹುಬ್ಬ ನಕ್ಷತ್ರಕ್ಕೆ ಇಲ್ಲಿ ಏನೋ ಬೇರೆ ಹೆಸರು ಕರೀತಾರೆ, ಪುಬ್ಬ ಅಂತ ಕರೀತಾರೆ ಕೆಲವು ಜನ. ಮತ್ತು ಉತ್ತರ, ಈ 3 ನಕ್ಷತ್ರಗಳಿಂದ ಕೂಡಿದಂತಹ ಒಂದು ದಾರಿ, ಇದರ ಹೆಸರು ಆರ್ಷತಿ ಅಂತ. ಆರ್ಷತಿ ಅಂತ. ಮತ್ತು ಇನ್ನೊಂದು ದಾರಿ, ಅಲ್ಲಿ ಹಸ್ತ ಮತ್ತು ಚಿತ್ರ ಮತ್ತು ಸ್ವಾತಿ, ಈ 3 ನಕ್ಷತ್ರಗಳಿಂದ ಕೂಡಿದಂಥದ್ದು ಇನ್ನೊಂದು ದಾರಿ. ಅದರ ಹೆಸರು ಗೋವೀಥಿ. ಗೋವೀಥಿ, ಗೋ ಅಂದರೆ ಹಸು, ಅದು ಸಂಚರಿಸುವ ದಾರಿ. ಇಲ್ಲೆಲ್ಲ ಬಹಳ ಆಂತರಿಕವಾದ ಮೀನಿಂಗ್ ಏನೋ ಉಂಟು ಇದರೊಳಗೆ. ಆದರೆ ನಮಗೆ ಪೂರ್ತಿ ಹೇಳುವ ಧೈರ್ಯ ಸಾಲದು ತಂತ್ರಶಾಸ್ತ್ರದಿಂದ. ಇಲ್ಲಿ ನನಗನ್ನಿಸುತ್ತೆ ಪ್ರಾಯಶಃ ಇದು ಗೋವೀಥಿ ಅಂದರೆ ಹಸುಗಳು ಸಂಚರಿಸುವ ದಾರಿ ಅಲ್ಲ. ಯಾರು ಹಸುಗಳನ್ನು ಅತಿಯಾಗಿ ದಾನ ಮಾಡಿರ್ತಾನೋ ಅಂಥ ಉಪಾಸಕರು ಬಂದು ಸೇರುವ ದಾರಿ. ಇಟ್ಸ್ ಹಿಡನ್. ಅದು ಹಿಂದೆ ನೋಡಿ, ಗಜವೀಥಿ ಅಂತ ಬಂತು, ನಾಗವೀಥಿ ಅಂತ ಬಂತು, ಐರಾವತಿ ಅಂತ ಬಂತು. ಈ ದಾರಿ ಎಲ್ಲ ಆನೆಗಳ ಹೆಸರನ್ನು ಹೇಳುತ್ತೆ. ಹಿಂದೆ
ಗಜಗಳನ್ನು ದಾನ ಮಾಡ್ತಿದ್ದರು. ಹಾಗೆ ಅಂಥ ದಾನಿಗಳೆಲ್ಲ ಬಂದು ಸೇರುವಂಥದ್ದು ಸೂರ್ಯಮಂಡಲದ ಎಡಭಾಗದ ಮಾರ್ಗದಿಂದ ಬಂದು ಅವನನ್ನು ಸೇರ್ತಿದ್ರು. ಅವನನ್ನು ಅಂದರೆ ಸೂರ್ಯಬಿಂಬದಲ್ಲಿ ಈಶ್ವರ ಶಕ್ತಿ ರೂಪಿಣಿಯಾಗಿ ಯಾವ ಜಗನ್ಮಾತೆ ಇದ್ದಾಳೋ ಆಕೆಯನ್ನು ಸೇರುವ ದಾರಿ ಅಂತ ಅರ್ಥ. ಒಳಕ್ಕೆ ಹೋದರೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇರುತ್ತೆ ಅದು. ಮತ್ತು ಪುನಃ ಈಚೆ ಬರೋದು ತುಂಬ ಕಷ್ಟ ಆಗಿಬಿಡುತ್ತೆ ಕೆಲಸ ಅಷ್ಟರ ಮಟ್ಟಿಗೆ. ಆಯಿತು, ಮತ್ತೆ ನೋಡೋಣ, ಮುಂದಿನ ದಾರಿಗೆ ಹೋಗೋಣ. ಹಸ್ತ, ಚಿತ್ರ, ಸ್ವಾತಿ, ಗೋವೀಥಿ ಅಂತ ಹೇಳಿದೆ. ಇದು ಎರಡನೇ ದಾರಿ ಮುಂಭಾಗದ್ದು. ಮತ್ತು ಇನ್ನೊಂದು ದಾರಿ ಉಂಟು, ವಿಶಾಖ, ಮತ್ತು ಅನುರಾಧ, ಜ್ಯೇಷ್ಠ. ಈ 3 ನಕ್ಷತ್ರಗಳಿಂದ ಕೂಡಿದಂತಹ ಒಂದು ದಾರಿ ಉಂಟು. ಈ ದಾರಿಯ ಹೆಸರು ಜಾರದ್ಗವಿ ವೀಥಿ ಅಂತ. ಇದು ಅದೇ ಹೆಸರನ್ನು ಕೊಡುತ್ತೆ. ಜರತ್ ಅಂದರೆ ವಯಸ್ಸಾದದ್ದು ಅಂತ ಅರ್ಥ. ಗವ ಅಂದರೆ ಮತ್ತೊಮ್ಮೆ ಹಸು ಅಂತ ಅರ್ಥ. ಅಂದರೆ ತಪ್ಪು ತಿಳ್ಕೊಳ್ಬೇಡಿ, ಎಷ್ಟೋ ಜನ ಏನು ಮಾಡ್ತಾರೆ ಕೇಳಿದರೆ, ದಾನದ ಪ್ರಕ್ರಿಯೆ ಸರಿಯಾಗಿ ಗೊತ್ತಿಲ್ಲದೆ ಇರುವಾಗ ವಯಸ್ಸಾದ ಹಸುಗಳನ್ನು ದಾನ ಮಾಡ್ತಾರೆ ಎಷ್ಟೋ ಜನ. ಆ ವಯಸ್ಸಾದ ಹಸುಗಳನ್ನು ದಾನ ಮಾಡುವುದು ಅಷ್ಟು ಪ್ರಶಸ್ತ ಅಲ್ಲ. 1 ಕರು ಅಥವಾ 2 ಕರುವನ್ನು ಹಾಕಿದ ಹಸುವಿನ ದಾನ ಮಾಡೋದು ಎಷ್ಟು ಪ್ರಶಸ್ತವೋ ಅಷ್ಟು ಪ್ರಶಸ್ತ ಅಲ್ಲ. ಆದರೂ ಸಹ ದಾನವೇ, ಅದು ಸಂಶಯ ಅಲ್ಲ, ಅದು ಸಹ ಹಾಲು ಕೊಡುತ್ತೆ. ಹಾಗಾಗಿ ಇಂತಹ ಈ ಸ್ವಲ್ಪ ವಯಸ್ಸಾದಂತಹ ಹಸುಗಳನ್ನು ದಾನ ಮಾಡಿದಂಥವರು ಬಂದು ಸೇರುವಂಥ ದಾರಿಯಾದ್ದರಿಂದ ಆ ದಾರಿಯ ಹೆಸರು ಜಾರದ್ಗವಿ ವೀಥಿ ಅಂತಲೇ ಇರಬೇಕು. ಅಲ್ಲಿಗೆ ಸೂರ್ಯಮಂಡಲದ ಮುಂಭಾಗದ 3 ದಾರಿಗಳು. ಮಧ್ಯದಲ್ಲಿ ಒಂದು ವಿಷಯ ಹೇಳ್ಬಿಡ್ತೇನೆ. ನೀವು ಕೇಳ್ಬೋದು, ವಯಸ್ಸಾದ ಹಸುಗಳನ್ನು ದಾನ ಮಾಡ್ತಾರ ಅಂತ. ಉಪನಿಷತ್ತಲ್ಲಿ, ಕಠೋಪನಿಷತ್ತಲ್ಲಿ ಯಮ ನಚಿಕೇತರ ಸಂಭಾಷಣೆ ನಿಮಗೆ ಗೊತ್ತಿರಬೇಕು. ವಾಜಶ್ರವಸ್ ಅಂತ ಒಬ್ಬ ಋಷಿ ಇದ್ದ. ಅವನು ಯಾಗ ಮಾಡಿದ. ಆ ಯಾಗದಲ್ಲಿ ಹಸುಗಳನ್ನು ದಾನ ಮಾಡ್ತಾನೆ ಅವನು. ಆದರೆ ಎಂಥ ಹಸುಗಳನ್ನು ದಾನ ಮಾಡಿದ ಕೇಳಿದರೆ, ಪೀತೋದಕ ಜಗ್ಧ ತೃಣ ದುಗ್ಧದೋಹ ನಿರಿಂದ್ರಿಯಾ. ಪೀತೋದಕಾಹ, ಆ ಹಸುಗಳೆಲ್ಲ ನೀರು ಕುಡಿದು ಬಿಟ್ಟವೆ, ಇನ್ನು ಮತ್ತು ಜೀವಮಾನದಲ್ಲಿ ನೀರು ಕುಡಿಯೋಕ್ಕೂ ಆಗಲ್ಲ ಅವುಗಳಿಗೆ. ಅಷ್ಟರ ಮಟ್ಟಿಗೆ ಹಣ್ಣು ವಯಸ್ಸಾಗಿದೆ ಅವುಗಳಿಗೆ. ಮತ್ತು ದುಗ್ಧದೋಹಾಹ, ಹಾಲನ್ನು ಅವು ಕರೆದು ಬಿಟ್ಟಿವೆ, ಇನ್ನು ಹಾಲನ್ನು ಹಿಂಡೋಲ್ಲ ಅವು. ಅಂದರೆ ಹಾಲನ್ನು ಕೊಡಲಿಕ್ಕೆ ಆಗದೇ ಇರುವಷ್ಟು ವಯಸ್ಸಾಗಿದೆ, ಆ ಶಕ್ತಿಯನ್ನು ಕಳ್ಕೊಂಡಿವೆ. ನಿರಿಂದ್ರಿಯ, ಒಂದು ಹಸುವಿಗೆ ಕಣ್ಣೇ ಕಾಣಿಸಲ್ಲ, ಇನ್ನೊಂದಕ್ಕೆ ಕಿವಿ ಕೇಳಿಸಲ್ಲ, ಇನ್ನೊಂದಕ್ಕೆ ಕಾಲಿಲ್ಲ, ಇನ್ನೊಂದಕ್ಕೆ ಬಾಲವೇ ನೆಟ್ಟಿಗಿಲ್ಲ. ಇಂಥ ಹಸುಗಳನ್ನು ತಂದೆ ದಾನ ಮಾಡಿದ ವಾಜಶ್ರವಸ್. ಆಗ ಆ ಯಾಗದ ಮಧ್ಯದಲ್ಲಿ ಇವನು ಬಂದು ಕೇಳ್ತಾನೆ, ಇಂತಹ ಹಸುಗಳನ್ನು ಯಾಕೆ ದಾನ ಮಾಡ್ತೀಯಪ್ಪ? ಯಾವಾಗಲೂ ದಾನ ಕೊಟ್ಟ ಮೇಲೆ ಆ ವಸ್ತುವಿನಿಂದ ಪಡೆದುಕೊಂಡವನಿಗೆ ಏನಾದರೂ ಅನುಕೂಲ ಆಗಬೇಕು. ಹಾಗಿಲ್ಲದೆ ಇದ್ದರೆ ಯಾಕೆ ಕೊಡಬೇಕು ಅದನ್ನು? ಈ ಸ್ವಭಾವ ಅವತ್ತಷ್ಟೇ ಅಲ್ಲ, ಇವತ್ತು ನಮ್ಮಲ್ಲಿ ಬಹಳಷ್ಟು ಜನರಿಗಿದೆ. ತಮಗೆ ಯಾವುದು ಬೇಡವೋ ಅದನ್ನು ದಾನ ಕೊಡೋದು ಅಂತ. ಆದರೆ ಅದು ಸರಿಯಾದದ್ದಲ್ಲ, ಅದು ತಪ್ಪು. ದಾನ ಕೊಟ್ಟಿದ್ದು ಅದು ಉಪಯೋಗಕ್ಕೆ ಬರಬೇಕು. ಹಾಗಿದ್ದಾಗ ಮಾತ್ರ ಅದು ಸರಿಯಾದಂಥ ಕ್ರಮ. ಆಗ ಅವನು ಕೇಳ್ತಾನೆ, ಅವನ ಮಗ ನಚಿಕೇತಸ್ ಅಂತ, ಈ ಮುದಿ ಹಸುಗಳನ್ನೆಲ್ಲ ನೀನು ದಾನ ಕೊಡೋ ಬದಲಿಗೆ ನನ್ನನ್ನೇ ಯಾರಿಗಾರು ದಾನ ಕೊಟ್ಟು ಬಿಡಪ್ಪ. ಅವನು ಆ ದಾನ ಪ್ರಕ್ರಿಯೆಯನ್ನು ಮುಗಿಸಿ ಆಹುತಿ ಹಾಕ್ತಾ ಇದ್ದಾನೆ. ಇಂದ್ರ ಯಸ್ವಾಹ ಅಂತ ಹೀಗೆ ಆಹುತಿ. ಇವನು ಮಧ್ಯದಲ್ಲಿ ಮಗ ಇದನ್ನು ನೋಡಿ ಬಂದು ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯೇ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯ ಅಂತ 1 ಸಲ ಕೇಳಿದ. ಅಪ್ಪ ಅದಕ್ಕೆ ಉತ್ತರ ಕೊಡಲಿಲ್ಲ. ಕೋಪ ಬಂತು ಕೇಳಿದಾಗ. ಯಾಕೆ ಅವನು ಹೇಳಿದಾನೆ, ಪೀತೋದಕ ಮುದಿ ಹಸು ಅಂತ ಹೇಳಿದೆ ತುಂಬಿದ ಸಭೆಯಲ್ಲಿ. ಅಪ್ಪ ಇಂಥ ಕೆಟ್ಟ ಕೆಲಸ ನೀವು ಮಾಡಿದೆ ಅಂತ ಮಗ ಹೇಳಿದ ಯಾವ ಅಪ್ಪ ಸಹಿಸ್ತಾನ್ರಿ? ಕೋಪ ಬಂತು. 2ನೇ ಸಲ ಕೇಳಿದ, ಆಗಲೂ ಉತ್ತರ ಕೊಡಲಿಲ್ಲ. 3ನೇ ಸಲ ಕೇಳಿದಾಗ ಆತ ಹೇಳ್ತಾನೆ ಕೋಪಿಸಿಕೊಂಡು, ಮೃತ್ಯವೇ ತ್ವಾದದಾಮಿ, ನಿನ್ನನ್ನು
ಯಾರಿಗೆ ಕೊಡ್ತೀನಿ ಅಂತಂದರೆ ಮೃತ್ಯು ಲೋಕದ ಅಧಿಪತಿಯಾದ ಯಮನಿಗೆ ನಿನ್ನನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟ. ಅಪ್ಪನಾದವನು ಹೇಳಬಾರದ ಮಾತನ್ನು ಹೇಳಿಬಿಟ್ಟ. ಸಂತೋಷದಿಂದ ಒಪ್ಪಿದ. ತಕ್ಷಣ ಯಮಪಾಶ ಬಂದು ನಿಂತೇ ಬಿಡ್ತು ಅಲ್ಲಿ. ಏಕೆಂದರೆ ಈ ಮಾತನ್ನು ಹೇಳುವವನು ಯಾರು ಹೇಳಿದ್ರೆ ಅವನು ಯಜ್ಞ ಪ್ರಕ್ರಿಯೆಯಲ್ಲಿ ಇರುವಂಥ ಯಾಜ್ಞಿಕ. ಹಿ ವಾಸ್ ಎ ದೀಕ್ಷಿತ. ಅದಕ್ಕೋಸ್ಕರ ಪೂಜೆ ಮಾಡುವಾಗ, ಯಜ್ಞ ಮಾಡುವಾಗ ನಮ್ಮ ಬಾಯಿಂದ ಇಂಥ ಶಬ್ದಗಳು ಬಂದರೆ ಅದು ಹಾಗೇ ಫಲ ಕೊಟ್ಟುಬಿಡುತ್ತದೆ. ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ವಾಗೀಂದ್ರಿಯ. ಇದು ಒಂದು ಘಟನೆ ಎಷ್ಟೆಲ್ಲ ಸಂದೇಶವನ್ನು ನಮಗೆ ಕೊಡುತ್ತೆ. ಅಮಂದಾನಾಮಲೇ ಲೋಕ ಅಂತ ತಕ್ಷಣ ಯಮಲೋಕದಿಂದ ಕಳಿಸಿದ ಯಮ ಮೃತ್ಯುಪಾಶವನ್ನು. ಹೋಗ್ತಾನೆ, ಈಗ ಗೋಗರಿತಾನೆ ಅಪ್ಪ ವಾಜಶ್ರವಸ್ತು. ಇಲ್ಲ, ನೀನು ನನ್ನನ್ನು ಕೊಡ್ತೀಯೇ ಅಂತ ಹೇಳಿದ್ದೀಯೇ, ನಾನು ಹೋಗೋದು ಗ್ಯಾರಂಟಿ. ಅಲ್ಲಿ ಹೋದರೆ ಬೇರೆ ಕಥೆ ಆಗೋಯ್ತು. ಯಮ ಊರಲ್ಲಿ ಇಲ್ಲ, ಬೇರೆ ವಿಚಾರ. 3 ದಿವಸ ಉಪವಾಸ ಕುಳಿತ ಅವನು. ಯಾಕೆಂದರೆ ಯಾವ ಮನೆಯಲ್ಲಿ ಯಜಮಾನ ಇಲ್ವೋ ಆ ಮನೆಯಲ್ಲಿ ಬಂದಂಥ ಅತಿಥಿ ಆಹಾರವನ್ನು ಸ್ವೀಕರಿಸಬಾರದು. ಅವನು ಪಾಪ ಮಾಡಿ ಹೋದವನಲ್ಲ, ಇದನ್ನು ಮರಿಬಾರದು ನಾವು. ಈ ವೆಂಟ್ ದರ್ ಆ್ಯಸ್ ಎ ಗೆಸ್ಟ್. ಹೌದು ತಾನೆ? ಆದ್ದರಿಂದ ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತ ಮನೆ ಬಾಗಿಲಲ್ಲಿ ಕುಳಿತಾವನು. ಹುಡುಗ, ಇನ್ನು 8-9 ವರ್ಷದ ಹುಡುಗ. 3ನೇ ದಿವಸ ಯಮ ಬಂದ. ದಂಗಾಗೋದ ಇವನನ್ನು ನೋಡಿ ಅವನು. ಮೃತ್ಯುದೇವತೆ ಸ್ವತಃ. ನನ್ನ ಮನೆಯಲ್ಲಿ ಈವರೆಗೆ ಯಾರೂ ಉಪವಾಸ ಇದ್ದದ್ದಿಲ್ಲ, ಹಾಗಾಗಿ ನಿನಗೆ 3 ವರ ಕೊಡ್ತೇನೆ, ಏನು ಬೇಕು ಅಂತ ಕೇಳಿದ ಅವನು. ಏನು ಬೇಕಾದ್ರೂ ಕೇಳಿಕೊಡ್ತೇನೆ. ಆಗ ಅವನು ಹೇಳ್ತಾನೆ, ಏನು ಬೇಡ, ನನಗೆ ಬೇಕಾದ್ದು ಒಂದೇ, ಕೊಡ್ತೀಯಾ? ಆತ್ಮವಿದ್ಯೆಯನ್ನು ನನಗೆ ಉಪದೇಶ ಮಾಡು. ಭೇಷ್ ಬಂದ ಯಮ ಮನಸ್ಸಿನಲ್ಲಿ. ಅವನು ಹೇಳ್ತಾನೆ, ಎಲ್ಲರೂ ನಿನ್ನನ್ನು ಮೃತ್ಯುದೇವತೆ ಅಂತ ಕರೀತಾರೆ, ಆದರೆ ನಿನಗೆ ಆತ್ಮವಿದ್ಯೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಲೋಕದ ಕಣ್ಣಿನಲ್ಲಿ ನೀನು ಮೃತ್ಯುದೇವತೆ, ಆದರೆ ನನ್ನ ಕಣ್ಣಿನಲ್ಲಿ ನೀನು ಅಮೃತ್ಯುದೇವತೆ. ಅಮೃತ್ಯು ಅಂದರೆ ಮರಣರಹಿತವಾದಂಥದ್ದನ್ನು ಹೇಗೆ ಪಡಿಬೇಕು ಅಂತ ಹೇಳುವಂತಹ ನೀನು ವೇದಾಂತ ಉಪದೇಶಕನಾಗಿ ನನಗೆ ಪಾಠ ಮಾಡು, ವರ ಕೊಡು ನನಗೆ. ಅದನ್ನು ಏನಷ್ಟು ಬೇಗ ಕೊಟ್ಬಿಡ್ತಾನೆ ಅವನು ಯಮ. ಏನೆಲ್ಲ ಪ್ರಲೋಭನೆ ಮಾಡ್ತಾನೆ ಅವನಿಗೆ, ಅದನ್ನು ಕೇಳು ಇದನ್ನು ಕೇಳು ಅಂತ. ಒಂದೇ ಹಠ, ಹೇಳೋದಾದ್ರೆ ಅದನ್ನು ಹೇಳು. ನೀನು ಅದನ್ನು ಕೊಡೋದಿಲ್ಲ ಅಂದರೆ ಏನು ಅಂತಾನೆ. ಇಲ್ಲ, ಬೇರೆ ಕೊಡ್ತೇನೆ ನಿನಗೆ. ಅಲ್ಲ, ಬೇರೆ ಕೊಡ್ತೀಯ, ಇದನ್ನು ಕೊಡೋದಿಲ್ಲ ಅಂದರೆ ಯಾವುದನ್ನು ನೀವು ಕೊಡೋದಿಲ್ಲ ಅಂತ ಹೇಳ್ತೀಯೋ ಅದಕ್ಕಿಂತ ಇದು ಶ್ರೇಷ್ಠ ಅಂತ ಹೌದಲ್ವ ಅರ್ಥ? ಲಾಜಿಕ್ ಹೇಗಿದೆ ನೋಡಿ. ಇದನ್ನು ಕೊಡ್ತೀನಿ ಅಂತ ಹೇಳ್ತೀಯ ನೀನು, ಅಂದರೆ ಇದಕ್ಕಿಂತ ನಾನು ಕೇಳ್ತಾ ಇರೋದು ಶ್ರೇಷ್ಠ. ನನಗೆ ಬೇಡ, ಇದು ಯಾವುದೂ ಬೇಡ, ನನಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡು. ಅವನ ಉಪದೇಶದ ಫಲವಾಗಿಯೇ ಕಠೋಪನಿಷತ್ತು ಹರಿದು ಬಂತು. ಪ್ರಾಯಶಃ ಆ ನಚಿಕೇತ ಮೃತ್ಯುದೇವನ ಹತ್ರ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳದೇ ಇದ್ದಿದ್ದರೆ, ಯಮ ವರ ಕೊಡ್ತೇನೆ ಅಂತ ಹೇಳದೇ ಇದ್ದಿದ್ದರೆ ಆ ಉಪನಿಷತ್ತು ನಮಗೆ ಸಿಗ್ತಾನೇ ಇರಲಿಲ್ಲ. ಬಹಳ ಸುಂದರವಾದಂತಹ ಉಪನಿಷತ್ತು, ತಲವಕಾರ ಉಪನಿಷತ್ತು ಅಂತ ಅದರ ಹೆಸರು. ಮರಣ ಅಂದರೆ ಮೃತ್ಯು ವಿದ್ಯೆಯನ್ನು ಬೋಧಿಸುವಂಥದ್ದು, ಹೇಗೆ ಗೆಲ್ಲುವುದು ಅಂತ, ಅಮೃತತ್ವವನ್ನು ಪಡೆಯುವುದು ಹೇಗೆ ಅಂತ ಹೇಳುವಂಥದ್ದು. ಯಾಕೆ ಹೇಳೋದು ಕೇಳಿದರೆ, ಜಾರದ್ಗವ ವೀಥಿ, ಮುದಿ ಹಸುಗಳು ಸಂಚರಿಸುವ ದಾರಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ವಿವರಣೆಯನ್ನು ಸಾಂದರ್ಭಿಕವಾಗಿ ಕೊಟ್ಟಿದ್ದೇನೆ. ಇದು ಉಪನಿಷತ್ತಿನ ವಿಚಾರ ಆಯಿತು. ಈಗ ಮುಂಭಾಗದಲ್ಲಿರುವಂಥ 3 ದಾರಿಯನ್ನು ನೋಡಿದ್ವಿ. ಅಲ್ಲಿಗೆ 9-18 ನಕ್ಷತ್ರಗಳನ್ನು ನಾವು ನೋಡಿದ್ವಿ. ಇನ್ನು ದಕ್ಷಿಣ ಸೂರ್ಯಮಂಡಲ ದಕ್ಷಿಣದಲ್ಲಿರುವಂತಹದ್ದು ಮೂಲ ನಕ್ಷತ್ರ, ಅದಾದಮೇಲೆ ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳಿಂದ ಕೂಡಿದ್ದು ಒಂದು ಮಾರ್ಗ, ಅದರ ಹೆಸರು ಅಜವೀಥಿ. ನೋಡಿ, ಇದು ಮತ್ತು ಇನ್ನೊಂದು ಪ್ರಾಣಿ ಹೆಸರೇ. ಅಜ ಅಂದರೆ ಕುರಿ ಅಂತ ಅರ್ಥ, ಅಜವೀಥಿ ಅಂದರೆ ಮೇಕೆ ಅಂತ ಅರ್ಥ. ಅಲ್ಲಿಗೆ ಒಟ್ಟು ಎಷ್ಟು ನಕ್ಷತ್ರಗಳಾದವು? 21 ನಕ್ಷತ್ರಗಳಾದವು. ಮತ್ತು
ಇನ್ನು ಎರಡು ದಾರಿ ನೋಡಬೇಕು ನಾವು. ಶ್ರವಣ, ಧನಿಷ್ಠ, ಶತಭಿಷ, ಈ 3 ನಕ್ಷತ್ರಗಳಿಂದ ಕೂಡಿದ್ದು ಇನ್ನೊಂದು ಮಾರ್ಗ, ಅದರ ಹೆಸರು ಮೃಗವೀಥಿ. ಇಲ್ಲೆಲ್ಲ ಪ್ರಾಣಿಗಳ ಹೆಸರೇ ಇದೆ. ಆಶ್ಚರ್ಯ ಅಂದರೆ ಇವೆಲ್ಲವೂ ಸಹ ದಾನದ ವಸ್ತುಗಳಾಗಿದ್ದು ಒಂದು ಕಾಲದಲ್ಲಿ ಅನ್ನೋದು ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಬರ್ತದೆ ಅಷ್ಟೇ. ಅದಾದಮೇಲೆ 9ನೆಯ ದಾರಿ, ದಕ್ಷಿಣ ದಿಕ್ಕಿನಲ್ಲಿ ಮೂರನೇ ದಾರಿ, ಪೂರ್ವಭದ್ರ ಮತ್ತು ಉತ್ತರಾಭದ್ರ, ರೇವತಿ. ಅಲ್ಲಿ 27 ನಕ್ಷತ್ರಗಳಾದವು. ಈ 3 ನಕ್ಷತ್ರಗಳಿಂದ ಕೂಡಿದಂತಹ ಇನ್ನೊಂದು ಮಾರ್ಗದ ಹೆಸರು ವೈಶ್ವಾನರಿ ವೀಥಿ ಅಂತ. ವೈಶ್ವಾನರಿ ಅಂದರೆ ವೈಶ್ವಾನರನಿಗೆ ಸಂಬಂಧಪಟ್ಟಂಥದ್ದು ಎನ್ನುವಂಥದ್ದು. ಹೀಗೆ ಈ 3 ನಕ್ಷತ್ರಗಳಿಂದ ಕೂಡಿದ 3 ಮಾರ್ಗಗಳು ಉತ್ತರದಲ್ಲಿ, ಹಾಗೆ ಮಧ್ಯದಲ್ಲಿ, ಮತ್ತು ಇನ್ನು 3 ದಕ್ಷಿಣ ಮಾರ್ಗದಲ್ಲಿ. ಇದು ಒಂದು ರೀತಿಯ ಅರ್ಥ. ಸವ್ಯ ಅಪಸವ್ಯ ಮಾರ್ಗಸ್ಥ ಅಂತ ನಾವು ನೋಡ್ತಾ ನೋಡ್ತಾ ಹೇಳ್ತಾ ಹೋದರೆ ಯಾವ ನಾಮದಲ್ಲಿ ಇದ್ದೇವೆ ಅಂತಲೇ ಗೊತ್ತಾಗೋದಿಲ್ಲ ಕೆಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಆಯಿತು, ಇಷ್ಟಾದ ಮೇಲೆ ಇಲ್ಲಿ 3 ಅರ್ಥ ಹೇಳಿದ್ದೇನೆ ನಾನು ಈ ನಾಮಕ್ಕೆ. ಇನ್ನು 4ನೇ ಅರ್ಥ ಸವ್ಯಾಪಸವ್ಯ ಮಾರ್ಗಸ್ಥ. ಸವ್ಯ ಮಾರ್ಗದಲ್ಲಿ ಮತ್ತು ಅಪಸವ್ಯ ಮಾರ್ಗದಲ್ಲಿ ಇರುವವಳು ಅನ್ನೋದು. ಸವ್ಯೋ ದೇವಯಾನ ಅರ್ಚಿರಾದಿ ಮಾರ್ಗ ನಿವೃತ್ತಿಪರೈ ಪ್ರಾಪ್ಯ. ನಾನು ಈ ನಾಮದ ಈ ವಿವರಣೆ ಹೇಳಬೇಕಿದ್ರೆ ಮಧ್ಯೆ ಒಂದು ಸಣ್ಣ ಮಾತನ್ನು ಹೇಳಿಬಿಡ್ತೇನೆ. ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ, ವಿಶ್ವದಲ್ಲಿ ಇರುವಂತಹ ಇಡೀ ಮಾನವ ಕೋಟಿಯನ್ನು ಎಷ್ಟು ವಿಭಾಗವನ್ನಾಗಿ ಮಾಡಬಹುದು? ಇದು ನಮ್ಮ ಪ್ರಾಚೀನರು ಎತ್ತಿಕೊಂಡಂಥ ಒಂದು ವಿಮರ್ಶೆ ಭಾಗ. ಕೊನೆಗೆ ಅವರು ಹೇಳ್ತಾರೆ 4 ವಿಭಾಗ ಮಾಡಬಹುದು. 4 ವಿಭಾಗ, ಮತ್ತು 5ನೇ ವಿಭಾಗ ಇಲ್ಲ ಅಂತ. ಯಾರು ಅಂದರೆ ತೀರಾ ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಈ ದೇಹದಲ್ಲಿರುವಾಗಲೇ ತನ್ನ ಸ್ವರೂಪವನ್ನು ತಿಳಿದು ದೇಹವನ್ನು ಅವರು ಇಲ್ಲಿಯೇ ಬಿಡ್ತಾರೆ. ಆದರೆ ಆ ದೇಹದ ಬಗ್ಗೆ ಒಂದು ಚೂರು ಸಹ ಮೋಹ ಇಲ್ಲ. ದೇಹ ಇರುವಾಗಲೇ ಅವರು ಮುಕ್ತರು. ದೇ ಆರ್ ಕಾಲ್ಡ್ ಆಸ್ ಜೀವನ್ ಮುಕ್ತಾಸ್. ಅವರು ದೇಹ ಬಿದ್ದ ಮೇಲೆ ಮತ್ತು ಅವ್ರ ಪ್ರಾಣ ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅತ್ರ ಬ್ರಹ್ಮ ಸಮಶ್ನುತೆ. ಇಲ್ಲಿರುವಾಗಲೇ ಅವರು ಬ್ರಹ್ಮಭಾವವನ್ನು ಪಡೆದವರು. ಹಾಗಿದ್ರೆ ಬದುಕಿದ್ದಾರಲ್ಲ, ಶರೀರ ಇದೆಯಲ್ಲ ಅಂತಂದರೆ ಶರೀರ ಪ್ರಾರಬ್ಧ ಕರ್ಮವಶಾತ್ ಇದೆ ಅವರಿಗೆ. ಆದರೆ ಇದ್ದ ಶರೀರಕ್ಕೂ ಅವರಿಗೂ ಯಾವ ಸಂಬಂಧ ಇಲ್ಲ. ಎಲ್ಲೋ ಬಾಹ್ಯ ಸ್ಥಿತಿಗೆ ಬಂದಾಗ, ಬಹಿರ್ಮುಖರಾದಾಗ ನೋಡಿದಾಗ ಈ ಶರೀರ ನನಗೆ ಅಂಟ್ಕೊಂಡಿದೆ, ಆದರೆ ಇದು ನನ್ನದಲ್ಲ, ನಾನು ಇದಲ್ಲ. ನಮಗೆ ಈ ಭಾವನೆ ಬರ್ತದೆಯಾ? ಇಲ್ಲ ತಾನೇ. ಅಂದರೆ ನಾವು ಇನ್ನೂ ಆ ಎತ್ತರಕ್ಕೆ ಏರಲಿಲ್ಲ. ಹಾಗಾಗಿ ಇವರು ಅತ್ಯಂತ ಉತ್ಕೃಷ್ಟರಾದ ಸ್ಥಿತಿಯವರು. ಇವರಿಗೆ ಮತ್ತೆ ಹುಟ್ಟಿಲ್ಲ, ಅವರು ಇಲ್ಲಿಯೇ ಮುಕ್ತರಾದವರು. ಅತ್ರ ಬ್ರಹ್ಮ ಸಮಶ್ನುತೆ ನ ತತ್ರ ಪ್ರಾಣ ನ ತಸ್ಯ ಪ್ರಾಣಾ ಉಪಯಂತಿ. ಅಂದರೆ ಅವರ ಪ್ರಾಣ ಎಲ್ಲೂ ಹೋಗೋದಿಲ್ಲ, ಇಲ್ಲೇ. ಹೇಗೆ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಇಲ್ಲಿ ಒಂದು ಮಡಕೆ ಇದೆ, ಹೊರಗಡೆ ಖಾಲಿ ಜಾಗ ಇದೆ. ಮಡಕೆ ಒಳಗಡೆ ಏನಿದೆ ಅಲ್ಲೂ ಸಹ ಖಾಲಿ ಜಾಗ ಇದೆ. ಆ ಮಡಕೆಯನ್ನು ಒಡೆದ್ರೆ ಅಲ್ಲಿರುವ ಸ್ಪೇಸು ಏನಾಗುತ್ತೆ ಅಂದರೆ ಹೊರಗಿರುವಂಥ ಸ್ಪೇಸ್ ಜೊತೆ ಒಂದಾಗಿಬಿಡುತ್ತೆ ಅಲ್ವಾ? ಆ ಸ್ಪೇಸ್ ಇನ್ನೆಲ್ಲರೂ ಹೋಗುತ್ತಾ? ಇಲ್ವಲ್ಲ. ಹಾಗೆ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಅವರಿಗೆ ಮೋಕ್ಷ ಈ ಜನ್ಮದಲ್ಲೇ ಆಗಿಬಿಡುತ್ತೆ. ಈಗ ಅಂಥವರು ಅತ್ಯಂತ ಉತ್ಕೃಷ್ಟ ಸ್ಥಿತಿಯಲ್ಲಿರುವವರು. ಅವರೇ ನಡೆದಾಡುವ ಈಶ್ವರರು. ಅವರು ಸಂಚರಿಸುವ ಭೂಮಿ ಕಾಶಿ, ಅವರು ಕೊಟ್ಟ ನೀರು ತೀರ್ಥ. ಅವರ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವನ ಬದುಕಿನ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಪರಿಹಾರ. ಯಾಕೆಂದರೆ ಅವರು ಸಂಚರಿಸುವ ಸಾಕ್ಷಾತ್ ಈಶ್ವರರು. ಇವರು ಮೊದಲನೆಯವರು. ಇನ್ನು ಎರಡನೆಯವರಿದ್ದಾರೆ. ಇವರು
ಅವರಷ್ಟು ಎತ್ತರದವರಲ್ಲ. ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡ್ತಾರೆ. ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿ, ಆದರೆ ಅವರ ಉಪಾಸನೆ ಪೂರ್ತಿ ಇನ್ನೂ ಫಲಕಾರಿ ಆಗೋದಿಲ್ಲ, ಅಷ್ಟು ಪರಿಪಕ್ವ ಆಗಿಲ್ಲ. ಆಗ ಅವರು ಈ ದೇಹ ಬಿಟ್ಟ ಮೇಲೆ ನೇರವಾಗಿ ಹಿರಣ್ಯಗರ್ಭ ಲೋಕಕ್ಕೆ ಹೋಗ್ತಾರೆ. ಹಿರಣ್ಯಗರ್ಭ ಲೋಕಕ್ಕೆ ಹೋಗುವ ದಾರಿಯಲ್ಲಿ ಕೆಲವು ಸ್ಟೇಷನ್ಗಳು ಸಿಗ್ತವೆ ಅವರಿಗೆ. ಅವುಗಳ ಮೂಲಕ ಅವರು ಪ್ರಯಾಣ ಮಾಡ್ತಾರೆ. ಅಲ್ಲಿ ಹೋಗಿ ಹಿರಣ್ಯಗರ್ಭನ ಲೋಕದಲ್ಲಿ ಇದ್ದು ಮತ್ತೆ ಪುನಃ ಬ್ರಹ್ಮಚಿಂತನೆಯನ್ನು ಮಾಡಿ ಅವನೊಂದಿಗೆ ಅವರು ಮುಕ್ತರಾಗ್ತಾರೆ. ಇವರು ಎರಡನೆಯವರು. ಇವರು ಸಗುಣೋಪಾಸಕರು. ಇನ್ನು ಮೂರನೆಯವರಿದ್ದಾರೆ. ಅವರು ಇಲ್ಲಿ ಸಾಕಷ್ಟು ದಾನ ಧರ್ಮ ಎಲ್ಲ ಮಾಡ್ತಾರೆ. ಇಷ್ಟಾಪೂರ್ತಗಳು, ಯಜ್ಞ ಯಾಗ ಮಾಡ್ತಾರೆ. ಸಾಮಾಜಿಕ ಕಾರ್ಯಗಳಿಗೆ ಸಾಕಷ್ಟು ದುಡ್ಡನ್ನು ಕೊಡ್ತಾರೆ. ಮತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅದರ ಒಂದು ಅಂದರೆ, ನಾನು ಮಾಡಿದ್ದಕ್ಕೆ ನನಗೆ ಫಲ ಸಿಗಬೇಕು ಅಂತ ಬಯಸಿಬಿಡ್ತಾರೆ. ಅದಕ್ಕೋಸ್ಕರ ಇವರು ದೇಹ ಬಿಟ್ಟಾಗ ಏನಾಗ್ತಾರೆ ಕೇಳಿದರೆ, ನೇರವಾಗಿ ಚಂದ್ರಲೋಕಕ್ಕೆ ಹೋಗ್ತಾರೆ. ಆದರೆ ಅವರು ಹೋಗುವ ದಾರಿ ಬೇರೆ. ಈ ಮೊದಲನೆಯವರು ಸಗುಣೋಪಾಸಕರು ಹೋಗುವ ದಾರಿ ಬೇರೆ. ಮೂರನೆಯವರು ಇವರು ಯಾರು? ಸಕಾಮ ಕರ್ಮಯೋಗಿಗಳು ಅಂತ ಹೆಸರು ಅವರಿಗೆ. ಮೊದಲನೆಯವರು ನಿಷ್ಕಾಮ ಕರ್ಮಯೋಗಿಗಳು, ಅಂದರೆ ಎರಡನೇವರು ಅವರು. ಆ ಮೊದಲನೇವರು ಬಿಟ್ಬಿಡಿ, ಅವ್ರನ್ನ ಯಾರ ಗುಂಪಿಗೂ ಸೇರ್ಸೋಕೆ ಆಗೋದಿಲ್ಲ ನೀವು ಅವರನ್ನು. ಎರಡು ಹೇಳಿದ್ದೇನೆ, ಮತ್ತು ಮೂರನೇವರಿಗೆ ಹೇಳ್ತಾ ಇದ್ದೇನೆ. ಇವರು ದೇಹ ಬಿಟ್ಟ ಮೇಲೆ ಪಿತೃಲೋಕಕ್ಕೆ ಹೋಗ್ತಾರೆ, ಅಥವಾ ಚಂದ್ರಲೋಕ. ಪಿತೃಲೋಕ ಅಂದರೂ ಒಂದೇ, ಚಂದ್ರಲೋಕ ಅಂತ ಹೇಳಿದ್ರು ಒಂದೇ ವೇದಾಂತದ ಭಾಷೆಯಲ್ಲಿ. ಆದರೆ ಇವರಿಲ್ಲಿ ದಾನ ಧರ್ಮ ಮಾಡಿರ್ತಾರಲ್ಲ, ಆ ದಾನ ಮಾಡಬೇಕಿದ್ರೆ ನಾನು ಕೊಟ್ಟಿದ್ದಕ್ಕೆ ಏನಾದ್ರು ಬರಬೇಕು ಅಂತ ಅಪೇಕ್ಷೆ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅವರು ಅನುಭವಿಸಿ ಆದಮೇಲೆ ಅಗೇನ್ ದೇ ವಿಲ್ ಕಮ್ ಬ್ಯಾಕ್. ಇವರು ಮೂರನೇವರು. ಇನ್ನು ಕೆಲವು ಜನ ಇದ್ದಾರೆ, ನಾಲ್ಕನೇವರು. ಅವರು ದಾನವೂ ಇಲ್ಲ, ಧರ್ಮವೂ ಇಲ್ಲ, ಪೂರ್ತಿ ಪಾಪವೇ. ಹಾಗಾಗಿ ಇಲ್ಲೇ ಹುಡ್ತಾರೆ, ಇಲ್ಲೇ ಸಾಯ್ತಾರೆ. ಹೇಗೆ ಅಂದರೆ, ಇದ್ರ ಹುಳ ಇರುತ್ತಲ್ಲ, ಮಳೆಗಾಲದಲ್ಲಿ ಬರುತ್ತಲ್ರಿ, ಹೀಗೆ ಹಾಕ್ಕೊಂಡು ಹೋಗುತ್ತಲ್ಲ, ಉಂಬಳ ಅಂತ ಉತ್ತರ ಕನ್ನಡ ಭಾಷೆಯಲ್ಲಿ ಕರೀತಾರೆ. ಇಲ್ಲೆಲ್ಲ ರಕ್ತವನ್ನು ಹೀರತ್ತೆ ಅದು ಹೀಗೆ ಅಂತ. ಜೇಡ ಅಲ್ಲ, ಜಿಗಣೆ ಅದೇ ಥರ ಅಷ್ಟೇ. ಯಾಕೆ ಹುಟ್ಟಿದೆ? ಸಾಯೋದಕ್ಕೆ ಹುಟ್ಟಿದೆ. ಯಾಕೆ ಸತ್ತೆ? ಹುಟ್ಟೋದಕ್ಕೆ ಸತ್ತೆ ಅಷ್ಟೇ. ಅಂದರೆ ಇವರಿಗೆ ಪದೇ ಪದೇ ನರಕವೇ. ಇಲ್ಲಿಂದ ಸಾಯ್ತಾರೆ, ಅನುಭವಿಸ್ತಾರೆ, ಮತ್ತೆ ಬರ್ತಾರೆ. ಹೋಗಿ ಒಳ್ಳೆ ಕೆಲಸ ಮಾಡುವಂತ ಅವನು ಕಳಿಸಿದರೆ ಇಲ್ಲಿ ಬರ್ತಾರೆ, ಅದನ್ನೇ ಮಾಡ್ತಾರೆ, ಮತ್ತೆ ಪುನಃ ಹೋಗ್ತಾರೆ. ಹಾಗೆ ಇವರು ನಾಲ್ಕನೆಯವರು. ಇಡೀ ಜಗತ್ತಿನ ಜನರನ್ನು ಈ ರೀತಿಯಾಗಿ 4 ಗುಂಪನ್ನು ಮಾಡುತ್ತೆ ನಮ್ಮ ಪ್ರಾಚೀನ ಶಾಸ್ತ್ರ. ಏನು ಚೆನ್ನಾಗಿದೆ ನೋಡಿ ವ್ಯವಸ್ಥೆ. ಇಲ್ಲಿ ನೋಡಬೇಕು ನಾವು, ನೋ ಜಾತಿ, ನೋ ಲಿಂಗ, ನೋ ಪ್ರದೇಶ, ನೋ ವಯಸ್ಸು. ನಾನು ಪದೇ ಪದೇ ಹೇಳ್ತೇನೆ, ವೇದಾಂತಕ್ಕೆ ಇದು ಯಾವುದೂ ಇಲ್ಲ. ಇಲ್ಲೋಡೇನು ಕೇಳಿದರೆ ನಿನ್ನ ಅಂತಃಸತ್ವ. ಈ 4 ರೀತಿಯ ಜನರು ಲೋಕದಲ್ಲಿ ಇರ್ತಾರೆ. ಇಲ್ಲಿ ಈ ನಾಮದ ಈ 4ನೇ ವಿವರಣೆಯಲ್ಲಿ ಹೇಳೋದು ಯಾರು ಕೇಳಿದರೆ, ಎರಡನೆಯವರು ಅಂದರೆ ನಿರ್ಗುಣ ಬ್ರಹ್ಮೋಪಾಸಕರು, ಸಗುಣ ಬ್ರಹ್ಮೋಪಾಸಕರು ಮತ್ತು ಸಕಾಮ ಕರ್ಮಯೋಗಿಗಳು. ನಾನು ಹೇಳಿದಂಥ 4ರೊಳಗೆ ಮೊದಲನೆಯವರು ಇಲ್ಲ, ಅವ್ರ ಜೀವನ ಮುಕ್ತರು. ಇವರು ಎರಡನೇವರು, ಇವರು ಮೂರನೇವರು, ಇವರು ಇಲ್ಲ. ಅಂದರೆ 1, 2 ಇಲ್ಲ, 1, 4 ಇಲ್ಲ, ಸಾರಿ. ಯಾಕೆಂದರೆ ಇವರಿಗೆ ಪ್ರಯಾಣವೇ ಇಲ್ಲ. ಇವರಿಗೆ ಪ್ರಯಾಣ ಇದ್ದರೂ ಈ ದಾರಿಯಲ್ಲಿ ಹೋಗೋದಿಲ್ಲ. ಹಾಗಿದ್ರೆ ಈ ಎರಡನೆಯವರು ಮತ್ತು ಸಗುಣೋಪಾಸಕರು ಮತ್ತು ಇಷ್ಟಾಪೂರ್ತವನ್ನು ಮಾಡಿದಂಥ ಸಕಾಮ ಕರ್ಮಯೋಗಿಗಳು, ಇವರಿಬ್ಬರ ವಿಚಾರವನ್ನು ಈ ವಿವರಣೆಯಲ್ಲಿ ಹೇಳ್ತಾರೆ ನೋಡಿ. ಲಲಿತಾ ಸಹಸ್ರನಾಮ ಹೆಸರಿಗೆ ಇದ್ದಿದ್ದೆಲ್ಲ ಪೂರ್ತಿ ವೇದಾಂತ ಪೂರ. ಏನು ಹೇಳ್ತಾರೆ ಹಾಗಿದ್ರೆ? ಈಗ ಎರಡನೆಯ ಸಗುಣೋಪಾಸಕರು, ಇವರು ದೇಹವನ್ನು ಬಿಟ್ಟ ಮೇಲೆ ಅವರು ಪ್ರಯಾಣ ಮಾಡುವ ದಾರಿಯ ಹೆಸರುಂಟಲ್ಲ, ಆ ದಾರಿಯ ಹೆಸರು ದೇವಯಾನ. ಯಾನ ಅಂದರೆ ಪ್ರಯಾಣ.
ಏನು ಗಾಬರಿ ಆಗಬೇಡಿ. ಯಾನ ಅದ್ರ ಹಿಂದ್ಗಡೆ ಪ್ರ ಸೇರಿಸಿ, ರಕಾರ ಇದ್ದಿದ್ದರಿಂದ ನಕಾರ ಏನಾಯಿತು, ನಕಾರ ಆಯಿತು. ಪ್ರಯಾಣ ಅಲ್ವಾ. ಅಯನ ರಾಮಾಯಣ, ಏಕೆ ರ ಉಂಟಲ್ಲಿ. ಉತ್ತರಾಯಣ, ಅಯನ ಅಂದರೆ ಏನು, ಪ್ರಯಾಣ, ದಾರಿ ಅಂತ ಅರ್ಥ. ಹೀಗೆ ಇವರು ದೇವಯಾನದಲ್ಲಿ ಪ್ರಯಾಣ ಮಾಡ್ತಾರೆ. ಅವರು ಆ ದಾರಿಗೆ ಇನ್ನೊಂದು ಹೆಸರು ಅರ್ಚಿರಾದಿ ಮಾರ್ಗ ಅಂತ ಕರೀತಾರೆ. ಯಾಕೆ ಅಂದರೆ ಅರ್ಚಿ ಅನ್ನೋದಕ್ಕೆ ಅಗ್ನಿ ಅಂತ ಅರ್ಥ. ವೇದದಲ್ಲಿ ಅಗ್ನಿಯನ್ನು ಅರ್ಚಿ ಎನ್ನುವಂತಹ ಶಬ್ದದಿಂದ ಕರೆದಿದ್ದಾರೆ. ಹಾಗಾದರೆ ದೇವಯಾನ ಅಂದರೂ ಒಂದೇ, ಅಥವಾ ಅರ್ಚಿರಾದಿ ಮಾರ್ಗ ಅಂತ ಹೇಳಿದರೂ ಸಹ ಒಂದೇ, ಅಥವಾ ಇನ್ನೂ ಸಹ ಹೆಸರು ಉಂಟು ಅದಕ್ಕೆ. ಏನು ಅಂದರೆ ಶುಕ್ಲಗತಿ. ಶುಕ್ಲ ಅಂದರೆ ಬೆಳುಪು, ಶುಕ್ಲ ಪಕ್ಷ ಅಂತ ಹೇಳ್ತೇವಲ್ಲ, ಗತಿ ಅಂದರೆ ಗಮನ, ಶುಕ್ಲಗತಿ, ಶುಕ್ಲ ಮಾರ್ಗ ಅಂತ ಕರೀತಾರೆ. ಇನ್ನೂ ಒಂದು ಹೆಸರು ಉಂಟು, ಅದರ ಮೂಲಕ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅದರಿಂದ ಬ್ರಹ್ಮಯಾನ ಅಂತ ಕರೀತಾರೆ. ಹೀಗೆ ಇದೆಲ್ಲ ಹೆಸರು ಪ್ರಸಿದ್ಧವಾಗಿದೆ. ಅಂದರೆ ಈ ಸಗುಣೋಪಾಸಕರು ಹೋಗುವ ದಾರಿಗೆ ಸುಮಾರಾಗಿ 4 ಹೆಸರು ಅಂತ ಇಟ್ಕೊಳ್ಳಿ, ಇದಕ್ಕೂ ಜಾಸ್ತಿ ಇವೆ. ಸುಮಾರಾಗಿ 4 ಹೆಸರುಗಳು. ಇವರು ಪ್ರಯಾಣ ಮಾಡ್ತಾರೆ ದೇಹ ಬಿಟ್ಟ ಮೇಲೆ. ಹೇಗೆ ಪ್ರಯಾಣ ಮಾಡ್ತಾರೆ ಅಂದರೆ ಉಪನಿಷತ್ತು ಹೇಳುತ್ತೆ, ಭಗವದ್ಗೀತೆಯಲ್ಲೂ ಈ ಮಾತು ಬರುತ್ತೆ, ಅದನ್ನು ನೋಡೋಣ ಆಮೇಲೆ. ತೇ ಅರ್ಚಿಷಮಭಿಸಂಭವಂತಿ ಅರ್ಚಿಷೋ ಅಹಃ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷಾತ್ ಯಾನ್ ಷಡುನಗೇತಿ ಮಾಸಾನ್ ತಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾತ್ ಆದಿತ್ಯಂ ಆದಿತ್ಯಾತ್ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಅಮಾನವಃ ಸ ಏತಾನ್ ಬ್ರಹ್ಮಗಮಯತಿ ಏಷ ದೇವಪಥಃ ಬ್ರಹ್ಮಪಥಃ ಏತೇನ ಪ್ರತಿಪದ್ಯಮಾನಾಃ ಇಮಂ ಮಾನವಂ ಆವರ್ತನಂ ನಾವರ್ತಂತೆ ನಾವರ್ತಂತೆ. ಇನ್ನೊಂದ್ಸಲ ಮನಸ್ಸಿಗೆ ತಂದ್ಕೊಳ್ಳಿ, ನಾವು ಹೇಳ್ತಾ ಇರೋದು ಯಾರ ವಿಚಾರ? ಸಗುಣ ಬ್ರಹ್ಮೋಪಾಸಕರು, ಜೀವನ್ಮುಕ್ತರ ವಿಚಾರ ಅಲ್ಲ. ಇವರು ದೇಹ ಬಿಟ್ಟಾಗ ದೊರಕುವಂಥ ಗತಿ ಹೇಗೆ ಅಂದರೆ ಅದನ್ನು ಹೇಳುವಂಥ ಮಂತ್ರ ಇದು. ಉಪಾಸಕರು ಅಂದರೆ ಸಗುಣ ಬ್ರಹ್ಮೋಪಾಸಕರು ದೇಹ ಬಿಟ್ಟ ಮೇಲೆ ಅವರು ಅರ್ಚಿಯನ್ನು ಸೇರ್ತಾರೆ. ಅರ್ಚಿ ಅಂದರೆ ಅಗ್ನಿ, ಬೆಳಕು, ಅಗ್ನಿ ಬೆಳಕಿನ ದೇವತೆ. ಆ ಅರ್ಚಿಯಿಂದ ನೆಕ್ಸ್ಟ್ ಇದು ಹೇಗೆ ಅಂದರೆ, ಇಲ್ಲಿಂದ ಹುಬ್ಳಿಗೆ ಹೋಗ್ತೀರಿ ನೀವು ಅಂತ ಅಂದ್ಕೊಳ್ಳಿ, ರೈಲ್ವೇಲಿ ಹೋಗ್ತೀರಿ, ಹೋಗಬೇಕಿದ್ರೆ ನಮ್ಗೆ ಬಹಳಷ್ಟು ಸ್ಟೇಷನ್ಗಳು ಸಿಗ್ತಾವೆ ಅಲ್ಲ ಅಲ್ಲಲ್ಲಿ. ಹಾಗೆಯೇ ಇವರು ಸುಮಾರು ಒಂದು 12-13 ಸ್ಟೇಷನ್ಗಳನ್ನು ದಾಟ್ಕೊಂಡು ಹೋಗ್ತಾರೆ. ಆ ಸ್ಟೇಷನ್ಗಳೆಲ್ಲ ವೇದದಲ್ಲಿ ಬರುವಂಥ ಶಬ್ದಗಳಿಂದ ಕರೆದಿದ್ದಾರೆ ಅವುಗಳನ್ನು. ಮೊದಲನೇ ಸ್ಟೇಷನ್ ದೇಹ ಬಿಟ್ಟ ತಕ್ಷಣ ಫಸ್ಟ್ ಸ್ಟೇಷನ್ ಯಾವುದು ಅಂದರೆ ಅರ್ಚಿ ಅಂತ ಆ ಸ್ಟೇಷನ್ನಿನ ಹೆಸರು. ಈ ಅರ್ಚಿಯಿಂದ ಮುಂದಿನ ಸ್ಟೇಷನ್ ಅಹಹ ಅಂತ. ಅಹಸ್ಸಿನಿಂದ ಶುಕ್ಲಪಕ್ಷ 3ನೇ ಸ್ಟೇಷನ್ ಅದು. ಆ ಶುಕ್ಲಪಕ್ಷದಿಂದ ಉತ್ತರಾಯಣ ಅಂತ ಒಂದು ಸ್ಟೇಷನ್. ಅದಾದ ಮೇಲೆ ಮುಂದಿನ ಸ್ಟೇಷನ್ ಯಾವುದು ಅಂದರೆ ಸಂವತ್ಸರ ಅಂತ. ಸಂವತ್ಸರದಿಂದ ಮುಂದಿನ ಸ್ಟೇಷನ್ ಆದಿತ್ಯ. ಆದಿತ್ಯನಿಂದ ಚಂದ್ರಮಂಡಲ. ಆದಿತ್ಯ ಮಂಡಲ, ಚಂದ್ರಮಂಡಲ. ಈ ಚಂದ್ರಮಂಡಲ ಅನ್ನುವಂಥದ್ದು 7ನೇ ಸ್ಟೇಷನ್. ಆ ಚಂದ್ರಮಂಡಲದಿಂದ ವಿದ್ಯುತ್ ಎನ್ನುವಂಥ ಸ್ಟೇಷನ್. ಅಲ್ಲಿಂದ ಮುಂದೆ ಆ ವಿದ್ಯುತ್ತನ್ನು ಸೇರಿದಾಗ ಅಲ್ಲೊಬ್ಬ ಪುರುಷ ಸಿಗ್ತಾನೆ, ದೇವತಾ ಪುರುಷ. ಅವನ ಹೆಸರು ಅಮಾನವ ಪುರುಷ ಅಂತ. ಆತ ಇವರನ್ನು ಕರ್ಕೊಂಡು ಹೋಗಿ ಹಿರಣ್ಯಗರ್ಭ ಬ್ರಹ್ಮನನ್ನು ಸೇರಿಸ್ತಾನೆ. ಅಲ್ಲಿಗೆ 9 ಸ್ಟೇಷನ್ಗಳನ್ನು ಅವರು ದಾಟ್ಕೊಂಡು ಹೋಗಿ ಹಿರಣ್ಯಗರ್ಭ ಲೋಕವನ್ನು ಸೇರ್ತಾರೆ. ಇಷ್ಟು ಉಪನಿಷತ್ತಿನ ಯಥಾರ್ಥವಾದ ಅನುವಾದ ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ಅರ್ಚಿ ಎನ್ನುವಂಥ ಶಬ್ದದಿಂದ ಆರಂಭವಾಗುವುದರಿಂದ ಇದರ ಹೆಸರು ಅರ್ಚಿರಾದಿ ಮಾರ್ಗ. ಮತ್ತು ದೇವಲೋಕಕ್ಕೆ ಹೋಗುವ ದಾರಿಯಾದ್ದರಿಂದ ದೇವಯಾನ ಅಂತಲೂ ಕರೀತಾರೆ. ಆಯಿತು, ವೇದದಲ್ಲಿ ಅಗ್ನಿಯನ್ನು ಅರ್ಚಿ ಅಂತ ಕರೆದಿದ್ದಾರೆ. ಅಗ್ನಿ ಬೆಳಕಿನ ದೇವತೆ ಆದ್ದರಿಂದ ಈ ದಾರಿಯ ಉದ್ದಕ್ಕೂ ಸಿಗುವ ಸ್ಟೇಷನ್ಗಳು ಬೆಳಕಿನಿಂದ ತುಂಬಿದ ಸ್ಟೇಷನ್ಗಳು. ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ದಾರಿಯ ಅಕ್ಕಪಕ್ಕ ಇರುವಂಥ ವಿದ್ಯುತ್ ಕಂಬಗಳಲ್ಲಿ ಬಲ್ಬ್ ಉರಿತಾ ಇದ್ದರೆ ಆ ದಾರಿ ಏನಂತ ಕರಿತೇವೆ? ಬೆಳಕಿನ ದಾರಿ.
ಹಾಗೆಯೇ ಇವರು ಹೋಗುವಂಥ ದಾರಿ ಅದು ಪ್ರಕಾಶದಿಂದ ತುಂಬಿದಂಥದ್ದು, ಕೊನೆಯವರೆಗೂ ಮೊದಲು ಪ್ರಕಾಶ, ಕೊನೆಗೂ ಸಹ ವಿದ್ಯುತ್. ಆದ್ದರಿಂದ ಅದು ಪ್ರಕಾಶ ತುಂಬಿದಂಥದ್ದು. ಈ ಕಾರಣದಿಂದಲೇ ಇದನ್ನು ಶುಕ್ಲಗತಿ ಅಂದರೆ ಬೆಳಕಿನ ದಾರಿ ಅಂತ ಕರೀತಾರೆ. ಆಯಿತು. ಇದಾದ ಮೇಲೆ ಈಗ ನಮಗೆ ಇಲ್ಲೊಂದು ಸಂಶಯ. ಈ ಎಲ್ಲ ಸ್ಟೇಷನ್ಗಳು, ನಾನು ಸ್ಟೇಷನ್ಗಳು ಅಂತ ಹೇಳಿದೆ, ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ತಾರೆ ಇವು ಬರೇ ಜಡವಾದ ಸ್ಟೇಷನ್ಗಳಲ್ಲ. ಈ ಅರ್ಚಿ ಮತ್ತು ಪುನಃ ಸಂವತ್ಸರ ಎಲ್ಲ ಅಭಿಮಾನಿ ದೇವತೆಗಳು. ಈ ಎಲ್ಲ ಹೆಸರಿನ ಹಿಂದೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾರೆ. ಒಟ್ಟು ನಾವು 9 ಜನರ ಹೆಸರು ಹೇಳಿ 9 ಅಭಿಮಾನಿ ದೇವತೆಗಳು. ಅವರು ಏನು ಮಾಡ್ತಾರೆ ಅಂದರೆ ಇವರನ್ನು ತನ್ನ ಸ್ಟೇಷನಿಗೆ ಬಂದ ತಕ್ಷಣ ಮುಂದಿನ ಸ್ಟೇಷನಿಗೆ ಕಳಿಸಿಕೊಡ್ತಾರೆ. ಇಂತಹ ಉಪಾಸಕನನ್ನು ಅವನು ಮರಣ ಹೊಂದಿದಾಗ. ನಿಮಗೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತೇನೆ. ರಾಜ್ಯಪಾಲರು ಪ್ರಯಾಣ ಮಾಡಬೇಕಿದ್ರೆ ಯಾವ ಜಿಲ್ಲೆಯಿಂದ ಹೊರಡ್ತಾರೋ ಆ ಜಿಲ್ಲೆಯ ಅಧಿಕಾರಿ ಏನು ಮಾಡ್ತಾನೆ, ಮುಂದಿನ ಜಿಲ್ಲೆಯವರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಆ ಜಿಲ್ಲೆ ಬಂದ ತಕ್ಷಣ ಅಲ್ಲಿನ ಏನು ಡಿ ಸಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇವನು ಬಂದುಬಿಡ್ತಾನೆ. ಮುಂದೆ ಅವ್ರ ಜವಾಬ್ದಾರಿ ಅಲ್ವಾ. ಆ ಜಿಲ್ಲೆಯ ಡಿ ಸಿ ಮತ್ತೆ ಮುಂದೆ ಹೋಗುವಂತಹ ಜಿಲ್ಲೆಯ ಡಿ ಸಿಗೆ ಹ್ಯಾಂಡ್ ಓವರ್ ಮಾಡಿ ಬರ್ತಾರೆ. ಹೀಗೆ ಒಂಥರ VIP ಟ್ರೀಟ್ಮೆಂಟ್ ಇವರಿಗೆ ಮರಣಾನಂತರ. ಯಾಕಂದರೆ ಅಂಥ ಕಠಿಣವಾದ ತಪಸ್ಸಿನ ರೂಪದ ಉಪಾಸನೆಯನ್ನು ಅವರು ಮಾಡಿರ್ತಾರೆ. ಸರಿ, ಇದು ಹೇಳಿದ ನಮ್ಗೆ ಹೌದು ಅಂತ ಅನಿಸ್ತೈತೆ. ಆದರೆ ಒಂದು ಕೆಲ ಸರಿ ಜೀವ ಇದರೊಳಗೆ ಸಂಚಾರ ಮಾಡೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೂ ಸಹ ಉಪನಿಷತ್ತು ಹೇಳುತ್ತೆ. ಏನು ಅಂದರೆ ಈ ಮಾನವನ ಹೃದಯ ಇದೆಯಲ್ಲ, ಅದು ಹೇಗೆ ಅಂದರೆ ಒಂದು ರೀತಿಯ ಚಕ್ರ ಇದ್ದ ಹಾಗೆ ಅದು ಅಂತ. ಚಕ್ರ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಸುಮ್ಮನೆ ಈ ಸೈಕಲ್ ಚಕ್ರ ಅಥವಾ ಮೋಟ್ರ್ ಬೈಕ್ ಚಕ್ರ ಅನ್ನೋ ಒಂದ್ಸಲ ಮನಸ್ಸಿಗೆ ತಂದ್ಕೊಳ್ಳಿ. ಆ ಚಕ್ರದ ಮಧ್ಯದಲ್ಲಿ ಅದರ ನಾಭಿ ಇರುತ್ತದೆ, ಸೆಂಟ್ರ್. ಅಲ್ಲಿಂದ ಕೊನೆಯ ಆ ಹೋಕ್ಸ್ಗಳ ಜೊತೆಗೆ ಎಲ್ಲ ಸ್ಟಿಕ್ಸ್ಗಳು ಹೆಣ್ಕೊಂಡಿರ್ತವೆ ಅಲ್ವಾ. ಹಾಗೆಯೇ ಈ ಹೃದಯ ಕೇಂದ್ರದ ಜೊತೆಗೆ ಎಲ್ಲ ನಾಡಿಗಳು ಬೆಸುಗೆ ಹಾಕ್ಕೊಂಡಿರ್ತವೆ, ಸೇರ್ಕೊಂಡಿರ್ತವೆ ಹೃದಯದಲ್ಲಿ. ಅದರೊಳಗೆ ಪ್ರಧಾನವಾದ ನಾಡಿಗಳು 3. ಮೂಲಾಧಾರದಿಂದ ಈ ಕಡೆಗೆ ಎಡಗಡೆಗೆ ಹರಿದು ಬರುವಂತಹ ಒಂದು ನಾಡಿ ಇಡ ಅಂತ, ಇನ್ನೊಂದು ಬಲಗಡೆಗೆ ಇರುವಂತಹ ಪ್ರಧಾನವಾದ ನಾಡಿ ಪಿಂಗಳ ಅಂತ, ಮಧ್ಯದಲ್ಲಿ ಸೆಂಟ್ರಲ್ ಇರುವಂತಹದ್ದು ಇಲ್ಲಿಂದ ಇಲ್ಲಿಯವರೆಗೆ ನೇರ ಬರುವಂತಹದ್ದು ಸುಷುಮ್ನ. ಇದು 3. ಆದರೆ ಈ ಸುಷುಮ್ನ ನಾಡಿ ಉಂಟಲ್ಲ, ಇದು ತುಂಬ ಅತ್ಯಂತ ಪ್ರಮುಖವಾದಂಥ ನಾಡಿ. ಈ ಹೃದಯದ ಸೆಂಟ್ರನ್ನು ನಾನು ಹೇಳಿದ್ನಲ್ಲ, ಅಲ್ಲಿ ಕನೆಕ್ಟ್ ಆಗಿರುವಂಥ ನಾಡಿ. ಇಂಥ ಉಪಾಸಕನಾದವನು ಈ ನಾಡಿ ಬಹಳ ಸೂಕ್ಷ್ಮ, ಇದು ಕಣ್ಣಿಗೆ ಕಾಣುವಂಥದ್ದಲ್ಲ. ಶಸ್ತ್ರಚಿಕಿತ್ಸೆ ಮಾಡಿದ ಯಾವ ನಾಡಿಗಳೂ ಕಾಣಲ್ಲ. ಯಾಕೆಂದರೆ ಇವೆಲ್ಲ ವಸ್ತು ರೂಪದಲ್ಲಿರುವಂಥವುಗಳಲ್ಲ, ಶಕ್ತಿ ರೂಪದಲ್ಲಿರುವಂಥವುಗಳು. ಹಾಗಾಗಿ ಏನಾಗ್ತದೆ ಕೇಳಿದರೆ, ಈ ಸುಷುಮ್ನ ನಾಡಿಗೂ ಮತ್ತು ಬ್ರಹ್ಮಲೋಕಕ್ಕೂ ನೇರ ಸಂಬಂಧ. ಅದರ ಬುಡ ಇಲ್ಲಿದ್ದರೆ ಅದರ ತುದಿ ಎಲ್ಲಿರುತ್ತೆ ಅಂದರೆ ಅಲ್ಲಿರುತ್ತೆ. ಇಲ್ಲೂ ಹಾಗೇನೆ, ಮೂಲಾಧಾರದಲ್ಲಿ ಶುರುವಾದರೆ ಸಹಸ್ರದಳ ಪದ್ಮಕ್ಕೆ ಬರುತ್ತೆ. ತಂತ್ರಶಾಸ್ತ್ರದಲ್ಲಿ ಇದು ತಾನೇ ಕೈಲಾಸ, ಅದು ತಾನೇ. ಮತ್ತು ಇಲ್ಲಿ ಬ್ರಹ್ಮಲೋಕ ಅಂತ ಕರೆದಿದ್ದಾರೆ. ಆ ದೇಹ ಬಿಟ್ಟಾಗ, ಉಪಾಸಕ ದೇಹ ಬಿಟ್ಟಾಗ, ಈ ನಾಡಿ ಸುಷುಮ್ನ ನಾಡಿ ಉಂಟಲ್ಲ, ಅದು ಬಾಯಿ ತೆರೆದು ಬಿಡುತ್ತಂತೆ. ಅದು ಬಾಯಿ ತೆರೆದಾಗ ಈ ಉಪಾಸಕನ, ಸಗುಣೋಪಾಸಕನ ಜೀವ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಉಪಾಸಕನಿಗೆ ಇಂತಹ ಉಪಾಸನೆ ಮಾಡಿದವನಿಗೆ ಮಾತ್ರ ಆ ಸುಷುಮ್ನ ನಾಡಿ ಬಾಯಿ ತೆರೆಯುತ್ತೆ. ಬೇರೆಯವರೆಲ್ಲ ದೇಹ ಬಿಟ್ಟಾಗ ಅದು ಬಾಯಿ ಮುಚ್ಕೊಂಡೇ ಇರುತ್ತೆ. ಅದು ಅಷ್ಟೇ. ಹೀಗೆ ಈ ನಾಡಿ ತೆರೆದುಕೊಳ್ಳುತ್ತದೆ. ಉಪಾಸಕರಲ್ಲದೇ ಇರುವಂತಹ ಸಾಮಾನ್ಯ ಜನರು ಹೀಗೆ ಮರಣವಾದಾಗ ಅದು ಮುಚ್ಕೊಂಡು ಬಿಡ್ತದೆ. ಉಪಾಸಕ ದೇಹ ಬಿಡ್ತಾ ಇದ್ದಂತೆಯೇ ಈ ಜೀವ ಏನಾಗುತ್ತೆ ಕೇಳಿದರೆ, ಆ ನಾಡಿಯೊಂದಿಗೆ ಸಂಬಂಧವನ್ನು ಪಡಿತಾನೆ. ಪಡೆದ ಮೇಲೆ ಆ ನಾಡಿಯ ಮೂಲಕ ಸಾಗುವಂಥ ಉಪಾಸಕ ಜೀವನಿಗೆ ಅಲ್ಲಿ ಮೊದಲು ಸಿಗುವಂಥ ಪ್ರಕಾಶಮಾನವಾದ ಕೇಂದ್ರವೇ, ಎಂಟ್ರಾದ ತಕ್ಷಣ ಮೊದಲು ಸಿಗುವ ಕೇಂದ್ರವೇ ಅರ್ಚಿ ಎನ್ನುವಂತಹ ಒಂದು ಕೇಂದ್ರ. ಸರಿ, ಅಲ್ಲಿಂದ ಮುಂದೆ ಒಂದೊಂದೇ ಕೇಂದ್ರಗಳನ್ನು ದಾಟಿಕೊಂಡು ಆತ ಮುಂದಕ್ಕೆ ಹೋಗ್ತಾನೆ.
ಇದು ಆ ಸಗುಣ ಬ್ರಹ್ಮೋಪಾಸಕನು ಪ್ರಯಾಣ ಮಾಡುವಂಥ ದಾರಿ. ಇದು ಇವಾಗ ಏನು ಹೇಳ್ದಂಗಾಯಿತು, ಸವ್ಯ ಮಾರ್ಗಸ್ಥ ಉತ್ತರ ದಾರಿಯಲ್ಲಿ ಪ್ರಯಾಣ ಮಾಡುವಂಥ ವಿಧಾನ ಆಯಿತು. ಮತ್ತು ಪುನಃ ಮೂರನೇವ್ರ ಬಗ್ಗೆ ವಿಚಾರ ಮಾಡಬೇಕು. ದಾನ ಧರ್ಮ ಮಾಡಿದವರು ಅವರು ಹೇಗೆ ಪ್ರಯಾಣ ಮಾಡ್ತಾರೆ ಅಂತ ನೋಡಿ. ಈ ಉತ್ತರ ಮಾರ್ಗದಲ್ಲಿ ಪ್ರಯಾಣ ಮಾಡುವವರನ್ನು ನಾನು ಉಪನಿಷತ್ತಿನಲ್ಲಿ ಬಂದಿದ್ದನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಇದರ ಸಂಕ್ಷೇಪ ರೂಪ ಭಗವದ್ಗೀತೆಯಲ್ಲೂ ಬರುತ್ತೆ 8ನೇ ಅಧ್ಯಾಯದಲ್ಲಿ. ಅಗ್ನಿರ್ಜ್ಯೋತಿರಃ ಶುಕ್ರ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತೆ ಬ್ರಹ್ಮ ಬ್ರಹ್ಮವಿದೋ ಜನಾ. ಭಗವದ್ಗೀತೆ ಓದುವವರಿಗೆ ಈ ಶ್ಲೋಕ ಪರಿಚಯ ಉಂಟು. ಅಕಸ್ಮಾತ್ ಪರಿಚಯ ಇಲ್ಲದಿದ್ದರೆ ಮನೆಗೆ ಹೋಗಿ ಗೀತೆ ಇದ್ದರೆ ಮನೆಯಲ್ಲಿ ಅದನ್ನು ತೆರೆದು ನೋಡಿದ 8ನೇ ಅಧ್ಯಾಯ 24ನೇ ಶ್ಲೋಕ. ಇದು ಆ ಸಗುಣ ಬ್ರಹ್ಮೋಪಾಸಕರು ಸಾಗುವ ದಾರಿಯನ್ನು ಗೀತೆಯಲ್ಲಿ ಹೇಳಿದೆ. ಇಲ್ಲಿ ಸ್ಟೇಷನ್ಗಳ ಸಂಖ್ಯೆ ಕಡಿಮೆ ಇದೆ, ಉಪನಿಷತ್ತಿನಲ್ಲಿ ಜಾಸ್ತಿ ಇದೆ. ಒಟ್ಟಾರೆ 2ರ ತಾತ್ಪರ್ಯವೂ ಸಹ ಒಂದೇ. ಇಷ್ಟಾದ ಮೇಲೆ ಸವ್ಯ ಎನ್ನುವಂಥ ನಾಮದ ದೇವಯಾನ ವಿಚಾರ ನೋಡಿ ಆಯಿತು ನಾವು. ಮತ್ತು ಇನ್ನು ಇವರು ನಿವೃತ್ತಿ ಮಾರ್ಗದಲ್ಲಿ ಸಾಗುವವರು, ಮುಂದೆ ಬರುವವರು ಪ್ರವೃತ್ತಿ ಮಾರ್ಗದಲ್ಲಿ ನಿರತರಾದವರು, ಇವರು ಅಪಸವ್ಯ ಅಂದರೆ ದಕ್ಷಿಣ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ. ಇವರು ಸಂಚಾರ ಮಾಡುವಂಥ ದಾರಿ ಹೆಸರು ಧೂಮ ಮಾರ್ಗ ಅಂತ ಹೆಸರು. ಅದು ಬೆಳಕಿನ ದಾರಿ. ಧೂಮ ಅಂದರೆ ಹೊಗೆ. ಹೊಗೆ ಏನು ಮಾಡುತ್ತೆ, ನಮ್ಮ ಕಣ್ಣನ್ನು ಕವಿದು ಬಿಡುತ್ತೆ. ಹಾಗಾಗಿ ಇದರ ಹೆಸರು ಅಪಸವ್ಯ ಅಥವಾ ಧೂಮ ಮಾರ್ಗ. ಇದನ್ನು ಪಿತೃಯಾನ ಅಂತ ಕರೀತಾರೆ, ಅಥವಾ ಧೂಮಾದಿ ಮಾರ್ಗ ಅಂತಲೂ ಸಹ ಕರೀತಾರೆ. ಇಷ್ಟಾದ ಮೇಲೆ ದಕ್ಷಿಣಾಯನ ಮಾರ್ಗ ಅಂತಲೂ ಸಹ ಕರೀತಾರೆ. ಮತ್ತು ಇದಕ್ಕೂ ಸಹ ಬೇರೆ ಬೇರೆ ಕೃಷ್ಣಗತಿ ಅಂತಲೂ ಸಹ ಹೆಸರುಂಟು. ಸಕಾಮ ಕರ್ಮಿಗಳು ಹೋಗುವಂಥದ್ದು ಅಂದರೆ ಇಷ್ಟ, ಪೂರ್ತ, ದತ್ತ ಅಂತ. ಇಷ್ಟ ಅಂದರೆ ಉದಾಹರಣೆಗೆ ಅಗ್ನಿಹೋತ್ರ, ದೊಡ್ಡ ಯಾಗಗಳನ್ನೆಲ್ಲ ಮಾಡುವರು. ಅವರೆಲ್ಲರೂ ಆ ಯಾಗಗಳನ್ನು ಮಾಡುವುದೇನು ಅಂದರೆ, ನಾನು ಈ ಲೋಕದಲ್ಲಿ ಅನುಭವಿಸಿದ ಸುಖಕ್ಕಿಂತ ಮಿಗಿಲಾದ ಸುಖವನ್ನು ಅನುಭವಿಸಬೇಕು ಅನ್ನೋದಕ್ಕೋಸ್ಕರ ಯಾಗ ಯಜ್ಞಗಳನ್ನು ಮಾಡ್ತಾರೆ. ಸರಿ, ಹಾಗೆ ಮಾಡಿದರು. ಹೋಗಬೇಕಿದ್ರೆ ಪುಣ್ಯ ಎನ್ನುವಂಥ ಕರೆನ್ಸಿಯನ್ನು ಕಟ್ಕೊಂಡು ಹೋದರು. ವಿದೇಶಕ್ಕೆ ಹೋಗಬೇಕಿದ್ರೆ ನಮ್ಮ ದೇಶದ ಕರೆನ್ಸಿಯನ್ನು ನಾವು ಕೊಟ್ಟು ಅಲ್ಲಿ ದೇಶದ ಕರೆನ್ಸಿ ತಾನೇ ತಗೊಂಡು ಹೋಗಬೇಕು. ಹೋಗಿ ಆದಮೇಲೆ ಆ ಪುಣ್ಯವನ್ನೆಲ್ಲ ಅನುಭವಿಸಿ ಆದ ಮೇಲೆ ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ ನಮ್ಮನ್ನು ಅಲ್ವಾ. ನೀ ತಂದಿದ್ದೆಲ್ಲ ಖಾಲಿಯಾಗಿದೆ, ಗೋ ಬ್ಯಾಕ್ ಅಂತ ಕಳಿಸ್ತಾರೆ. ಹಾಗೆ ತಾನೆ, ಇದೇ ನಿಯಮ, ಇಲ್ಲಿಂದನೇ ಹೋದದ್ದು ಆ ನಿಯಮ. ನಮ್ಮವರು ಅಂಥವನ್ನು ಕಳಿಸಿ ಹುಡುಕಿ ಕಳಿಸೋದನ್ನು ಬಿಟ್ಟಿದ್ದಾರೆ. ಅವರು ಅದೇನು ದಿಟ್ಟೋ ಇದನ್ನು ಫಾಲೋ ಮಾಡ್ತಾರೆ ಅಷ್ಟೇ ವಿದೇಶದವರು. ಸರಿ, ಇಷ್ಟಾಕರ್ಮ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡುವವರು, ಮತ್ತು ಈ ಸಾರ್ವಜನಿಕರಿಗೋಸ್ಕರ ಕೆರೆ ತೋಡಿಸುವವರು, ಬಾವಿ ತೋಡಿಸುವವರು, ಆಸ್ಪತ್ರೆ ಕಟ್ಟಿಸುವವರು, ಶಾಲೆಗಳನ್ನು ಕಟ್ಟಿಸುವವರು, ರಸ್ತೆಗಳನ್ನು ಮಾಡಿಕೊಡುವವರು, ಇಂಥವರೆಲ್ಲ ಇರ್ತಾರಲ್ಲ ಭಾಳಷ್ಟು ಜನ ದಾನಿಗಳು. ಈ ಎಲ್ಲ ಕರ್ಮಗಳಿಗೆ ಪೂರ್ತ ಕರ್ಮ ಅಂತ ಹೆಸರು. ಅದಾದ ಮೇಲೆ ಮತ್ತು ಪುನಃ ದತ್ತ ಅಂದರೆ ದಾನ, ಗೋದಾನ, ಸುವರ್ಣದಾನ, ಭೂಮಿದಾನ, ಇದನ್ನೆಲ್ಲ ಮಾಡುವಂಥವ್ರು. ಹಾಗಾಗಿ ಇಷ್ಟ, ಪೂರ್ತ, ದತ್ತ, ಇಲ್ಲೆಲ್ಲ ಈ ಮೂರಲ್ಲ ಸ್ವಾರಸ್ಯ. ನಾನು ಕೊಟ್ಟಿದ್ದಕ್ಕೆ ಏನಾದರೂ ನನಗೆ ವಾಪಸ್ ಬರಲಿ ಅಂತ ಒಂದು ಸಣ್ಣ ಕಾಮನೆ ಇರ್ತದೆ. ಆ ಕಾಮನೆಯಿಂದಾಗಿಯೇ ಅವರು ಪಿತೃಲೋಕದಲ್ಲಿ ಪ್ರಯಾಣವನ್ನು ಮಾಡ್ತಾರೆ ದೇಹ ಬಿಟ್ಟಾಗ. ಹೇಗೆ ಪ್ರಯಾಣ ಮಾಡ್ತಾರೆ ಅಂದರೆ ಉಪನಿಷತ್ತು ಹೇಳುತ್ತೆ, ಇವರು ಹೋಗುವ ಸ್ಟೇಷನ್ಗಳನ್ನು ಲೆಕ್ಕ ಹಾಕಿ ಎಷ್ಟಿದೆ ಅಂತ. ತೇ ಧೂಮಮಭಿಸಂಭವಂತಿ, ಮೊದಲನೇ ಸ್ಟೇಷನ್ ಧೂಮ ಅಂತ. ಧೂಮಾತ್ ರಾತ್ರಿಂ, ಈ ಶಬ್ದಗಳನ್ನು ಗಮನಿಸಬೇಕು, ಎಲ್ಲ ಕತ್ತಲನ್ನೇ ಹೇಳುವಂಥದ್ದು ಅಷ್ಟೂ ಸಹ. ಧೂಮಾತ್ ರಾತ್ರಿಂ ಎರಡನೇ ಸ್ಟೇಷನ್. ರಾತ್ರೇ ಅಪರಪಕ್ಷಂ, ಅಪರಪಕ್ಷ ಅಂದರೆ ಕೃಷ್ಣ ಪಕ್ಷ. ಧೂಮವೂ ಕಪ್ಪು, ರಾತ್ರಿಯೂ ಕಪ್ಪು, ಕೃಷ್ಣ ಪಕ್ಷವೂ ಕಪ್ಪು. ಅದಾದಮೇಲೆ ಅಪರಪಕ್ಷಾತ್ ಯಾನ್ ಷಡ್ ದಕ್ಷಿಣೇತಿ ಮಾಸಾನ್, ದಕ್ಷಿಣಾಯಣ ಅದು ಕಪ್ಪು. ನಿಮಗೆ ಗೊತ್ತು ಸ್ವಾರಸ್ಯ, ದಕ್ಷಿಣಾಯಣದಲ್ಲಿ ರಾತ್ರಿ ಪ್ರಮಾಣ ಹೆಚ್ಚು, ಹಗಲಿನ ಪ್ರಮಾಣ ಕಡಿಮೆ. ಈಗ ಉತ್ತರಾಯಣ ಆದ್ದರಿಂದ ಹಗಲಿನ ಪ್ರಮಾಣ ಹೆಚ್ಚು, ರಾತ್ರಿಯ ಪ್ರಮಾಣ
ಏನಿರುತ್ತೆ, ಕಡಿಮೆ ಇರುತ್ತೆ. ಅಂದರೆ ಬೆಳಕು ಹೆಚ್ಚು, ಕತ್ತಲು ಕಡಿಮೆ. ಆಗ ಕತ್ತಲು ಹೆಚ್ಚು, ಬೆಳಕು ಕಡಿಮೆ. ಆಯಿತು. ದಕ್ಷಿಣೇತಿ ಮಾಸಾನ್, ಅದಾದಮೇಲೆ ಸಂವತ್ಸರಾಂ, 5 ಆಯಿತು ಸಂವತ್ಸರ. ಆ ಸಂವತ್ಸರದಿಂದ ಮಾಸೇಭ್ಯ ಪಿತೃಲೋಕಂ, ಪಿತೃಲೋಕಾತ್ ಆಕಾಶಂ, ಆಕಾಶಾತ್ ಚಂದ್ರಮಸಂ, ಏಷ ಸೋಮೋ ರಾಜ ತದ್ದೇವಾನಾಂ ಅನ್ನಂ ತಂ ದೇವಾ ಭಕ್ಷಯಂತೆ. ಏನು ಪುಣ್ಯ ಮಾಡ್ಕೊಂಡು ಹೋಗಿರ್ತಾನಲ್ಲ, ಒಟ್ಟು ಇಷ್ಟು ಶ್ರೇಷ್ಠದಿಂದ ಆಡ್ಕೊಂಡು ಹೋದಾಗ ಅಲ್ಲಿ ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಆ ನಿಷ್ಕಾಮ ಕರ್ಮಯೋಗಿ ಬಂದ ಹಾಗೆ ಅಮಾನವ ಪುರುಷ ಬಂದು ಕರ್ಕೊಂಡು ಹೋಗೋದಿಲ್ಲ. ಇವನು ಹೋಗ್ತಾ ಇದ್ದ ಅಂತಲೇ ದೇವತೆಗಳು ಇವನು ಮಾಡಿದ ಪುಣ್ಯವನ್ನು ಅಷ್ಟೋ ಇಷ್ಟೋ ತಗೊಳ್ತಾರೆ, ಪುಣ್ಯ ಅನುಭವಿಸು ಅಂತ ಹೇಳ್ತಾ ಇರ್ತಾರೆ. ಹೀಗೆ ತಸ್ಮಿನ್ ಯಾವತ್ ಸಂಪಾದಮುಷಿತ್ವ ಅಥ ಏತಮೇವಾಧ್ವಾನಂ ಪುನರ್ನಿವರ್ತಂತೆ. ಅಲ್ಲಿ ಸಂಪಾತ ಅಂದರೆ ಮಾಡಿದಂಥ ಪುಣ್ಯಕರ್ಮ ಅದು ಎಷ್ಟಿರ್ತದೆಯೋ ಅಷ್ಟನ್ನೂ ಸಹ ಅನುಭವಿಸುವವರೆಗೆ ಆತ ಅಲ್ಲಿರ್ತಾನೆ. ಇನ್ನೊಂದು ಚೂರು ಒಳ್ಕೊಂಡಿದೆ ಅನ್ನುವಾಗಲೇ ಪತ್ತೆ ಹಚ್ತಾರೆ ಅವನನ್ನು. ಪತ್ತೆ ಹಚ್ಚಿ ಹೊರಡು, ಇಲ್ಲಿಂದ ಹೊರಡು ಅಂತ ಅದನ್ನೇ ಹೇಳ್ತಾನೆ. ಏತಮೇವಾಧ್ವಾನಂ ಪುನರ್ನಿವರ್ತಂತೆ, ದೇ ವಿಲ್ ಕಮ್ ಬ್ಯಾಕ್ ಅಗೈನ್ ಅಂತ ಮತ್ತೆ ಬರ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಇವರು ಪ್ರಯಾಣ ಮಾಡುವ ದಾರಿ ಹೆಸರು ನೋಡಿ, ಕೃಷ್ಣ ಪಕ್ಷ ಕಪ್ಪು, ಪಿತೃಲೋಕವು ಕಪ್ಪು, ಆಮೇಲೆ ಚಂದ್ರಲೋಕ. ಚಂದ್ರಲೋಕ ಅಂದರು ಅಂದರೆ ಪಿತೃಲೋಕ ಅಂತ ಹೇಳಿದರೂ ಸಹ ಒಂದೇ, ಇದೇ ಸ್ವರ್ಗ ಅಂತ ಕರೆಯೋದು. ಪಿತೃಲೋಕ ಅಂದರೂ ಒಂದೇ, ಸ್ವರ್ಗ ಅಂತ ಹೇಳಿದ್ರು ಒಂದೇ, ಚಂದ್ರಲೋಕ ಅಂತ ಹೇಳಿದರೂ ಸಹ ಒಂದೇ. ಹೀಗೆ ಮೇಲಿನ ಉಪನಿಷತ್ತಿನ ಮಂತ್ರದ ಅರ್ಥ, ಇದೇ ಅರ್ಥವನ್ನು ಭಗವದ್ಗೀತೆಯು ಹೇಳುತ್ತೆ. ಅಲ್ಲೇ ಉಂಟು ಇನ್ನೊಂದು ಶ್ಲೋಕ, 8ನೇ ಅಧ್ಯಾಯದ 25ನೇ ಶ್ಲೋಕ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹಾಗಿದ್ರೆ ಅವನನ್ನು ಯೋಗಿ ಅಂತ ಕರೆದಿದೆಯಲ್ಲ ಅಂತಂದರೆ ಅವನನ್ನು ಹೊಗಳೋದಕ್ಕೋಸ್ಕರ ಹೇಳೋದು ಹಾಗೆ. ಯಾಕೆಂದರೆ ಇಷ್ಟೆಲ್ಲ ದಾನ ಧರ್ಮ ಮಾಡುವಂಥ ಬುದ್ಧಿ ಅವನಿಗೆ ಬಂದಿದೆಯಲ್ಲ. ದುಡ್ಡಿದ್ದವರೆಲ್ಲರೂ ಆಸ್ಪತ್ರೆ ಕಟ್ಟಿಸ್ತಾರಾ? ದುಡ್ಡಿದ್ದವರೆಲ್ಲರೂ ಸಹ ಇಷ್ಟೊಂದು ಹಸುಗಳನ್ನು ಅಥವಾ ಸುವರ್ಣವನ್ನು ದಾನ ಮಾಡ್ತಾರಾ? ದುಡ್ಡಿದ್ದವರೆಲ್ಲರೂ ಸಹ ಯಜ್ಞಯಾಗಗಳನ್ನು ಮಾಡ್ತಾರಾ? ಮತ್ತು 10 ಜನರಿಗೆ ಉಪಕಾರ ಆಗುವಂಥ ಕೆಲಸ ಮಾಡೋದು ಉಂಟಲ್ಲ, ದುಡ್ಡಿದ್ದವರು ಎಲ್ಲರಿಗೂ ಆ ಬುದ್ಧಿ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಅವನು ಶ್ಲಾಘ್ಯ. ಆದ್ದರಿಂದ ಅವನನ್ನು ಸ್ತುತಿಗೋಸ್ಕರ ಯೋಗಿ ಅಂತ ಶಾಸ್ತ್ರಕಾರಕರಿದ್ದಾರೆ. ಸರಿ, ಈತ ದೇಹ ಬಿಡುವಂತಹ ಕಾಲದಲ್ಲಿ ಇವರಿಗೆ ಮೊದಲು ಸಿಗುವಂತಹ ಕೇಂದ್ರ ನಿಲ್ದಾಣ ಯಾವುದು ಅಂದರೆ ಧೂಮ, ಅಂದರೆ ಹೊಗೆ. ಯಾವುದು ಹೊಗೆ ಅಂತಂದರೆ ಇವರ ಬಯಕೆಗಳೇ ಹೊಗೆಯಾಗಿ ಇವರ ಕಣ್ಣನ್ನು ಕಟ್ಟಿಬಿಡುತ್ತೆ. ಕಾಮನೆಗಳೇನೆ ಈಗ ಯಾವಾಗಲೂ ಅಷ್ಟೇ, ಆಸೆ ಜಾಸ್ತಿ ಆದಾಗ ಅವನು ಕುರುಡನಾಗಿ ಬಿಡ್ತಾನೆ ಅಲ್ವಾ? ಹಾಗೆ ಅಂತ ಮುಂದೆ ಅವರಿಗೆ ಏನೂ ಕಾಣಿಸೋದಿಲ್ಲ, ಅವರ ಮಾರ್ಗ ಅದು ಕತ್ತನಲ್ಲಿದು. ಆದ್ದರಿಂದಲೇ ಅವರು ಸಾಗುವ ದಾರಿಯನ್ನು ಕೃಷ್ಣ ಗತಿ ಅಂತ ಉಪನಿಷತ್ತು ಕರೆದಿದೆ, ಮತ್ತು ಭಗವದ್ಗೀತೆಯು ಸಹ ಅದನ್ನು ಹೇಳಿದೆ. ಕೃಷ್ಣ ಅಂದರೆ ಕಪ್ಪು, ಎಲ್ಲವೂ ಸಹ ಇವರು ಸಂಚಾರ ಮಾಡುವ ದಾರಿಯಲ್ಲಿ ಸಿಗುವ ನಿಲ್ದಾಣಗಳು ಕಪ್ಪು ಕಪ್ಪು ಕಪ್ಪು. ಆದ್ದರಿಂದಲೇ ಅವರಿಗೆ ತಾನು ಏನು ಮಾಡ್ತಾ ಇದ್ದೇನೆ ಅಂತ ಪರಿಶೀಲನೆ ಮಾಡಿಕೊಳ್ಳೋದಕ್ಕೂ ಸಹ ಆ ಸಂದರ್ಭದಲ್ಲಿ ಆಗೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಆ ಧೂಮಾಭಿಮಾನಿಯಾದಂಥ ದೇವತೆ ಇವನನ್ನು ರಾತ್ರಿ ಅಭಿಮಾನಿಯಾದಂಥ ದೇವತೆಗೆ, ರಾತ್ರಿ ಅಭಿಮಾನಿಯಾದಂಥ ದೇವತೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗೆ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ದಕ್ಷಿಣಾಭಿಮಾನಿ ದೇವತೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾಳೆ. ಅಲ್ಲಿಂದ ಅವನು ಹೋಗೋದು ಚಂದ್ರಲೋಕ ಅಥವಾ ಪಿತೃಲೋಕ. ಅಲ್ಲಿ ಇವನ ಪುಣ್ಯಕರ್ಮ ಎಲ್ಲವನ್ನು ಅನುಭವಿಸೋದವರೆಗೆ ಇದ್ದು ಅದು ಖರ್ಚಾದ ಮೇಲೆ ಮತ್ತೆ ಪುನಃ ಚಂದ್ರಲೋಕದಿಂದ ಆತ ಏನಾಗ್ತಾನೆ ಅಂದರೆ ಆಕಾಶಕ್ಕೆ ಜಾರತಾನೆ. ಅವನು ಆಕಾಶಕ್ಕೆ ಜಾರಿದ ಅಂದರೆ ಅವನು ಮಾಡಿದಂತಹ ಪುಣ್ಯದ ಭಾಗ ಅದು ಕ್ಷಯ ಆಗಿದೆ ಅಂತ ಅರ್ಥ. ಹೋಗುವ ದಾರಿ ಎಷ್ಟು ಚಂದವೋ ಅವನು ವಾಪಸ್ ಬರುವ ದಾರಿಯೂ ಸಹ ಅಷ್ಟೇ ಸುಂದರ, ಆದರೆ ಅಷ್ಟೇ ಖೇದವನ್ನುಂಟು ಮಾಡ್ತದೆ. ಹೇಗೆ ಬರ್ತಾನೆ ಅಂದರೆ ಆಕಾಶಕ್ಕೆ ಜಾರ್ತಾನೆ, ಆಕಾಶದಿಂದ ವಾಯುಮಂಡಲ. ಯಾಕೆಂದರೆ ಆಕಾಶ ಸಂಚರಿಸುವ ಯಾವುದಕ್ಕಿಡೆ ನೇರವಾಗಿ ವಾಯುಮಂಡಲಗಳು ಅಲ್ವಾ?
ಆ ವಾಯುಮಂಡಲಕ್ಕೆ ಆತ ಜಾರದಾಗ ನಿಮ್ಗೆ ಗೊತ್ತು, ವಾಯುಮಂಡಲ ಅದು ಧೂಮ, ಹೊಗೆಯಿಂದ ಕೂಡಿರುತ್ತೆ ಕೆಲವು ಸಲ. ಹಾಗಾಗಿ ಅಲ್ಲಿಂದ ಅವನು ಏನು ಮಾಡ್ತಾನೆ ಕೇಳಿದರೆ ಆ ಧೂಮ ಮಂಡಲಕ್ಕೆ ಬರ್ತಾನೆ, ಅಲ್ಲಿಂದ ಮೇಘಮಂಡಲಕ್ಕೆ, ಮೋಡಗಳೆಯ ಮಂಡಲಕ್ಕೆ ಬರ್ತಾನೆ, ಮೇಘದಿಂದ ಮಳೆಯಾಗಿ ಇಳೆಗೆ ಬೀಳ್ತಾನೆ. ಇಳೆಗೆ ಬಿದ್ದು ಸಸ್ಯಗಳ ಒಳಗೆ ಆತ ಸೇರಿಕೊಳ್ತಾನೆ. ಆ ಸಸ್ಯದ ಸ್ವಭಾವದಿಂದ ಧಾನ್ಯವಾಗಿ ಬೆಳೀತಾನೆ. ಆ ಧಾನ್ಯವನ್ನು ಈ ಜೀವಿ ಇವನ ಕರ್ಮಾನುಸಾರವಾಗಿ ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಅವರು ಅದನ್ನು ತಿಂತಾರೆ. ಅಷ್ಟೇ. ನೀವು ಇದ್ರ ಬಗ್ಗೆ ಎಷ್ಟೇ ರಿಸರ್ಚ್ ಮಾಡಿ ಸೈನ್ಸು ಅಂತ ಹುಡುಕಿ ಇಲ್ ನಾಟ್ ಗೆಟ್ ದ, ಯಾಕಂದರೆ ನಮ್ಮ ಸೈನ್ಸ್ ಇಲ್ಲಿವರೆಗೆ ಹೋಗಲೇ ಇಲ್ಲ ಇನ್ನು ಸಹ. ಅಲ್ಲ, ನಾನು ಹುಟ್ಟಿದ ಆ ಊರ್ರಿ, ತಿಂತಾ ಇರೋದು ಇಲ್ಲಿ, ಅದನ್ನೇ ಹೇಳಿದೆ. ಇವನ ಕರ್ಮಾನುಗುಣವಾಗಿ ಇವನು ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಅವರು ಆ ಧಾನ್ಯವನ್ನು ತಿಂತಾರೆ, ಅಷ್ಟೇ. ಫೈನಲ್ ಆನ್ಸರ್. ಹಾಗೆ ತಿಂದ ಮೇಲೆ ಅವನ ಕರ್ಮವಾಗಿನ ಸಾರವಾಗಿ ಯಾವ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಅವನು ಹುಟ್ಟಬೇಕು ಅಂತ ಅವನ ಕರ್ಮ ನಿರ್ಧಾರ ಆಗಿರುತ್ತೋ, ತಿಂದಾಗ ಅವರಲ್ಲಿ ಆತ ಮತ್ತೆ ಪುನಃ ಅವರು ತಿಂದ ಆಹಾರ, ಪುರುಷನಾದರೆ ರೇತಸ್ಸು, ಸ್ತ್ರೀ ಆದರೆ ಶೋಣಿತ ಆಗಿ ಬೆಳೆಯುತ್ತೆ. ಆ ಸಂಪರ್ಕದಿಂದ ಮತ್ತೆ ಪುನಃ ಅವನು ಇಲ್ಲಿ ಹುಟ್ಟಿ ಬರ್ತಾನೆ. ದಕ್ಷಿಣಾಯನ ಮಾರ್ಗದಿಂದ ಹೋದವನು ಮತ್ತೆ ವಾಪಸ್ ಬರ್ತಾನೆ. ಹೀಗೆ ಇಲ್ಲ, ಮತ್ತೆ ಆಗ ಹೊಸದಾಗಿ ಪುನಃ LKGಯಿಂದನೇ ಬರಬೇಕು. ಖರ್ಚಾಯ್ತಲ್ಲ, ಹಿ ಎಂಜಾಯ್ಡ್ ದೇರ್. ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಪಾತ್ರೆ ತುಂಬ ಕೇಸರಿ ಬಾತ್ ತಗೊಂಡು ಹೋಗಿದ್ದ, ಅವನೇ ಪಾತ್ರೆ ಅಲ್ಲಿ ತಗೊಂಡೋಗಿ ತಿಂದ, ಎಲ್ಲ ಎಂಜಾಯ್ ಮಾಡಿದ್ದಾನೆ. ಹಿ ವಿಲ್ ಕಮ್ ಬ್ಯಾಕ್. ಹೇಗೆ ಕೇಳಿದರೆ, ಆ ಪಾತ್ರೆ ಇವನ ಅಂತಃಕರಣ ಅಂತ ಅಂದ್ಕೊಳ್ಳಿ, ಅದಕ್ಕೆ ಒಂದಿಷ್ಟು ಮೆತ್ಕೊಂಡಿದೆ, ಯಾವುದು ಹಳೆ ಕೇಸರಿ ಬಾತ್ ಅಷ್ಟೇ. ಆದರೆ ಪಾತ್ರೆ ಏನಾಗಿದೆ ಕೇಳಿದರೆ ಎಂಟಿ. ಮನಸ್ಸಿಗೆ ಬರ್ತಾ, ಇದೆಲ್ಲ ಅರ್ಥ ಆಗಲಿ ಅಂತ ಹೇಳಿದೆ ನಾನು. ಈ ಥರ ಯಾವ ಉದಾಹರಣೆನೂ ಕೊಡಬಾರದು. ಆದರೆ ನಮಗೇನಾಗುತ್ತೆ, ನಮ್ಮ ಸಂಸ್ಕಾರದ ಕೊರತೆಯಿಂದಾಗಿ ಈ ವಿಷಯಗಳಲ್ಲಿ ಸಂಶಯಗಳು ಬರುವುದೇ ಹೆಚ್ಚು, ತಪ್ಪಲ್ಲ. ಹಾಗಾಗಿ ನಾವು ಅದಕ್ಕೋಸ್ಕರ ಒಂದು ಚೂರು ಇರುವಾಗಲೇ ಒಂದನ್ನು ಅಲ್ಲಿಂದ ಕಳಿಸ್ತಾರೆ. ಅಂದರೆ ಆ ಪಾತ್ರಕ್ಕೆ ಮೆತ್ತಿದ್ದು ಅದು. ಹೀಗೆ ನೋ ಇಂಪ್ರೂವ್ಮೆಂಟ್. ಯಾಕೆಂದರೆ ಇವನು ನಿಮ್ಮ ಪ್ರಶ್ನೆ ಅತ್ಯಂತ ಸಮರ್ಪಕ, ಮಾಡಿದ್ನಲ್ಲ ಅಂತ ಮಾಡಿದ್ದನ್ನು ಅನುಭವಿಸಿಬಿಟ್ಟಿದ್ದಾನೆ ಅವನಲ್ಲಿ ಅಲ್ವಾ. ಮತ್ತೆ ಪುನಃ ಅವನು ಇಲ್ಲಿ ಬಂದು ಏನಾದರೂ ಅವನ ಹಿಂದಿನ ಜನ್ಮದ ಸಂಸ್ಕಾರ ವಶಾತ್, ಅಯ್ಯೋ ನಾನು ಇಂಥ ಒಂದು ಅವಕಾಶ ಕಳ್ಕೊಂಡಲ್ಲ ಅಂತ ಪಶ್ಚಾತ್ತಾಪ ಪಟ್ಟು, ಸಾಕು ಇನ್ನು ಅಂಥೇಳಿ ಮತ್ತು ಪುನಃ ನಾನು ಈ ದಾರಿಯನ್ನು ಬಿಟ್ಟು ಈ ದಾನ ಧರ್ಮ ಇದೆಲ್ಲವೂ ಸಹ ಲೌಕಿಕ ಜೀವನದಿಂದ ಒಳ್ಳೆಯದೇ. ಅದರ ತೀರಾ ಮೋಕ್ಷವನ್ನೇ ಪಡಿಬೇಕು ಅನ್ನುವವನಿಗೆ ಇವು ಪ್ರತಿಬಂಧಕ. ಯಾಕೆಂದರೆ ನೀವು ಎಲ್ಲೆಲ್ಲಿ ಕಾಮನೆಯನ್ನು ಇಟ್ಕೊಂಡು ಮಾಡ್ತೀರೋ ಆ ಕಾಮನೆ ಫಲ ಕೊಟ್ಟೇ ಕೊಡುತ್ತೆ. ಅದು ಕೊಟ್ಟೇ ಕೊಡುತ್ತೆ ಅಂದಮೇಲೆ ಅದನ್ನು ಅನುಭವಿಸೋದಕ್ಕೆ ಜನ್ಮ ಎತ್ತಲೇಬೇಕು ಅಷ್ಟೇ. ಅದಕ್ಕೋಸ್ಕರ ವೇದಾಂತ ಹೇಳುತ್ತೆ, ಯಾವುದೇ ಕರ್ಮ ಮಾಡು ನಿರೀಕ್ಷಿಸಬೇಡ, ಈಶ್ವರ ಪ್ರೀತ್ಯರ್ಥಮಂತ ಮಾಡು. ಅದು ನಿನ್ನ ಮನಸ್ಸನ್ನು ಶುದ್ಧ ಮಾಡುತ್ತೆ. ಶುದ್ಧವಾದ ಮನಸ್ಸು ಅಂದರೆ ಅಂತಃಕರಣದಲ್ಲಿ ನಿನ್ನ ಸ್ವರೂಪ ಏನು ಅಂತ, ಅದು ಎಷ್ಟೋ ಜನ್ಮಗಳ ಸಾಧನೆಯಿಂದ ಆಗುವಂಥದ್ದು. ಹಾಗಾಗಿ ಈಗ ಇಲ್ಲೊಂದು ಸಂಶಯ ಏನು ಅಂತಂದರೆ, ಸರಿ ಅವನು ಮತ್ತೆ ಪುನಃ ಅವನ ಕರ್ಮವಶಾತ್ ಯಾವ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಅವರು ತಿಂದಂಥ ಆಹಾರದಿಂದ ರೇತೋದೂಪದಿಂದ ತಾಯಿಯ ಗರ್ಭವನ್ನು ಸೇರಿ ಮತ್ತೆ ಪುನಃ ಅಲ್ಲಿ ಅವನು ಬೆಳೀತಾನೆ. ಈಗ ಇಲ್ಲೊಂದು ಪ್ರಶ್ನೆ ಏನು ಅಂದರೆ, ಒಬ್ಬ ಉಪಾಸಕ ಅಂದರೆ ಈ ಸಗುಣ ಉಪಾಸಕ ಅವನು ಹೋಗುವುದು ಧೂಮ ಮಾರ್ಗದಿಂದ, ಕಪ್ಪಾದ ದಾರಿಯಲ್ಲಿ ಅಂತ ನಾವು ನೋಡಿದ್ದೀವಿ. ಈಗ ಇವನು ಅಕಸ್ಮಾತ್ತಾಗಿ ಇವನು ಶುಕ್ಲ ಪಕ್ಷದಲ್ಲಿ ಸತ್ತೋದ, ಹಗಲಲ್ಲಿ ಪ್ರಾಣ ಬಿಟ್ಟ ಅಂತ ಅಂದ್ಕೊಳ್ಳಿ. ಆಗ ಅವನು ಧೂಮ ಮಾರ್ಗದಲ್ಲಿ ಹೇಗೆ ಹೋಗ್ತಾನೆ ಅನ್ನೋದೊಂದು ಪ್ರಶ್ನೆ. ಅಥವಾ ಇನ್ನೊಬ್ಬ ಆ ಮೊದಲನೇವನು, ಎರಡನೇವನು ನಿರ್ಗುಣೋಪಾಸಕ, ಅವನು
ನಿರ್ಗುಣೋಪಾಸನೆ ಮಾಡಿದ್ದಾನೆ ಅವನು. ಹಿರಣ್ಯಗರ್ಭ ಲೋಕಕ್ಕೆ ಹೋಗಬೇಕಲ್ಲ, ಅವನು ಅಕಸ್ಮಾತ್ ಕೃಷ್ಣ ಪಕ್ಷದಲ್ಲಿ ದೇಹ ಬಿಟ್ಟ, ಅಥವಾ ರಾತ್ರಿಯಲ್ಲಿ ದೇಹ ಬಿಟ್ಟ, ಎಲ್ಲ ಕತ್ತಲು ಸ್ಟೇಷನ್ ತಾನೇ ಇವೆಲ್ಲ. ಅವನು ಹೇಗೆ ಆ ಉತ್ತರಾಯಣ ಮಾರ್ಗದಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾನೆ? ಇದೊಂದು ಸಂಶಯ. ಈ ಸಂಶಯ ಇವತ್ತಿಟ್ಕೊಂಡು ಹೋಗಿ ಮನೆಗೆ. ನಾಳೆ 6 ಗಂಟೆಗೆ ಬಂದ ಮೇಲೆ ಈ ಸಂಶಯಕ್ಕೆ ಏನು ಅಂತ ಉತ್ತರ ಕಂಡುಕೊಳ್ಳೋಣ. ಯಾಕೆಂದರೆ ಸಂಶಯನೇ ತಾನೇ ಇದು. ಒಬ್ಬ ಜ್ಞಾನಿಯಾದವನು ನಿಷ್ಕಾಮಕರ್ಮಿ ಅಂದರೆ ನಿರ್ಗುಣ ಸಗುಣೋಪಾಸನೆಯನ್ನು ಮಾಡಿದವನು ದಕ್ಷಿಣಾಯನದಲ್ಲಿ ಸತ್ರೆ ಏನೋ ಅವನಿಗೆ ಕತೆ ಅಂತಂದರೆ ಏನೂ ಗೊಂದಲ ಇಲ್ಲ, ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ ಶಾಸ್ತ್ರ. ಅದೇನು ಅಂತ ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.